call is now being recorded. ಇವತ್ತಿನ ದಿನ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಏನೇನ್ ನೋಡಿಕೊಂಡು ಅಂದ್ರೆ ವರ್ಡ್ಸ್ ಗಳನ್ನ ಯಾವ ರೀತಿ ಇಂಟರ್ಪ್ರಿಟ್ ಮಾಡ್ಬೇಕನ್ನೋದನ್ನ ಶುರು ಮಾಡಿದ್ವಿ. ಇವತ್ತಿನ ದಿನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋಗೋಣ. ಆ ಪ್ರಾಕ್ಟೀಸಿಗೆ ಅಬ್ಸ್ಟ್ರಕ್ಷನ್ಸ್ ಎಲ್ಲಿ ಬರ್ತದ, ಅಬ್ಸ್ಟೇಕಲ್ಸ್ ಎಲ್ಲಿ ಬರ್ತದ, ಅದಕ್ಕೆ ಸೊಲ್ಯೂಷನ್ ಹುಡುಕ್ತಾ ಹುಡುಕ್ತಾ ನಾಲೆಜ್ ಪಾಯಿಂಟ್ ಅಲ್ಲಿ ಹೋಗ್ಬಿಡ್ರಿ. ಓಕೆನಾ? ಒಂದು 3 minutes ಒಂದು ಸ್ಮಾಲ್ ಮೆಡಿಟೇಷನ್ ಮಾಡೋಣ. ಓಕೆ, ಮೆಡಿಟೇಷನ್ ಮಾಡ್ಬೇಕಾದಾಗ ನಿಮ್ಗೆ 1 ಲಕ್ಷ ಒಂದು ಏಮ್ ಅನ್ನ ಕೊಡ್ತೀನಿ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಮೆಡಿಟೇಷನ್ ಮಾಡ್ತಾ ಹೋಗೋಣ. ಓಕೆ, ಜಸ್ಟ್ ಫಸ್ಟ್ ಏನ್ ಮಾಡೋಣ, 3 minutes ಮಾಡೋಣ, ಆಮೇಲೆ ಅದ್ರ ಬಗ್ಗೆ ಮಾತಾಡ್ತಾ ಮುಂದಕ್ಕೆ ಹೋಗೋಣ. ಏನೇನ್ ಆಯ್ತು ಮೆಡಿಟೇಷನ್ ಅಲ್ಲಿ ನೋಡೋಣ. ರೈಟ್? ಓಕೆ, ಲೇಟ್ ಆಗಿ ಜಾಯಿನ್ ಆಗೋರಿಗೂ ಅದು ಗೊತ್ತಾಗ್ಲಿ. therefore I'll write it in the 3 minutes meditation. ಮೆಡಿಟೇಷನ್ ಅಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ಜಸ್ಟ್ ವಿ ವಿಲ್ ವಿಟ್ನೆಸ್ ದ ಬ್ರೀದಿಂಗ್ ಪ್ಯಾಟರ್ನ್. ಓಕೆ, ಉಸಿರಾಟ ಹೆಂಗ್ ಬರ್ತಾ ಇದೆ, ಹೆಂಗ್ ಹೋಗ್ತಾ ಇದೆ, ನಾರ್ಮಲ್ ಆಗಿರ್ಲಿ. ಕಣ್ಣುಗಳನ್ನು ಮುಚ್ಕೊಂಡು ಬಿಡೋಣ. ಕಣ್ಣು ಮುಚ್ಕೊಂಡು ನನ್ನ ಇನ್ಸ್ಟ್ರಕ್ಷನ್ಸ್ ಅನ್ನ ಕೇಳ್ತಾ ಹೋಗ್ರಿ. ಶರೀರ ಸಂಪೂರ್ಣ ರಿಲ್ಯಾಕ್ಸ್ ಆಗಿರ್ಲಿ. ಕಣ್ಣು ಮುಚ್ಕೊಂಡಿದೀವಿ, ಶರೀರ ಸಂಪೂರ್ಣ ರಿಲ್ಯಾಕ್ಸ್ ಆಗಿರ್ಲಿ. ಉಸಿರಾಟದ ಮೇಲೆ ಗಮನ ಇರಲಿ. ನಾನು ಜಾಸ್ತಿ ಕಮೆಂಟ್ರಿ ಕೊಡೋದಿಲ್ಲ, ಸೊ ದಟ್ ಒಳಗಡೆ ಏನಾಗ್ತಿದೆ ಅನ್ನೋದನ್ನ ನಾನು ಕ್ವಶನ್ ಮಾಡ್ಬೇಕಾಗ್ತದೆ ಇದಾದ್ಮೇಲೆ. ಅದ್ರ ಸಲುವಾಗಿ ಜಸ್ಟ್ ನಿಮ್ಮ ಮನಸ್ಸು ಏನ್ ಮಾಡ್ರಿ ಅಂತಂದ್ರೆ ಪ್ರೆಸೆಂಟ್ ಅಲ್ಲಿ ಇರ್ಲಿ. ಪ್ರೆಸೆಂಟ್ ಅಲ್ಲಿ ಇರ್ಲಿಕ್ಕೆ ಓನ್ಲಿ ಒಂದು ಸ್ಕೇಲ್ ಏನಂದ್ರೆ ಉಸಿರು ಹೆಂಗ್ ಹೊರಗಡೆ ಹೋಗ್ತಾ ಇದೆ, ಹೆಂಗ್ ಒಳಗಡೆ ಬರ್ತಾ ಇದೆ, ಅದನ್ನ ಅಬ್ಸರ್ವ್ ಮಾಡ್ತಾ ಇರೋದು. ಅದ್ರ ಜೊತೆಗೆ ಮತ್ತೆ ಏನೆಲ್ಲ ಆಗದಲ್ಲ ಅಲ್ಲೆಲ್ಲ ಮನಸ್ಸಿರ್ಲಿ. ಕ್ಯಾರಿ ಆನ್. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಬಹುದು. ಓಕೆ, ಒಂದು ಇನ್ಸ್ಟ್ರಕ್ಷನ್ಸ್ ನಾನು ಕೊಟ್ಟಿದ್ದೆ, ಯಾವುದು ಅಂತಂದ್ರೆ ಉಸಿರಾಟದ ಕಡೆಗೆ ಲಕ್ಷ್ಯ ಕೊಡ್ರಿ ಅಂತೇಳಿ. ಅದು ಪ್ರೆಸೆಂಟ್ ಅಲ್ಲಿ ಇರ್ಲಿಕ್ಕೆ ಒಂದು ಇನ್ಸ್ಟ್ರಕ್ಷನ್. ಅದನ್ನ ಬಿಟ್ಟು ಮತ್ತೆ ಏನೇನ್ ಮಾಡಿದ್ವಿ ನಾವು? ಯಾರ್ಯಾರು ತಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಿ? Usually, Laksh Hotri atla itlaga. Okay, but was able to come back. Okay. ಸ್ವಲ್ಪ posture naga adjustments ಬೇಕಾಯ್ತು. So ಸ್ವಲ್ಪ adjustments ಆಯ್ತು. Okay. Then at some point, forcibly, ಅಂದ್ರೆ ನಾರ್ಮಲ್ ಬ್ರೀದಿಂಗ್ ಕಿಂತಾನು ಒಂದ್ ಸ್ವಲ್ಪ ಲಕ್ಷ ಕೊಡ್ಬೇಕು ಅಂತಾನೆ ಮಾಡೋ ತರ ಇತ್ತು ಒಂದ್ ಸ್ವಲ್ಪ. Okay, right.
ಓಕೆ ರೀ ಮೇಡಮ್, ನಾ ಪಾಯಿಂಟ್ಸ್ ಗಳನ್ನ ನೋಟ್ ಮಾಡ್ಕೊಳ್ತಿರ್ತೀನಿ. ಮತ್ತೆ ಬೇರೆದವ್ರಿಗೆ ಏನ್ ಎಕ್ಸ್ಪೀರಿಯನ್ಸ್ ಆಯ್ತು? ಎಲ್ಲಾ ಪಾಯಿಂಟ್ಸ್ ಇವತ್ತು ಅಡ್ರೆಸ್ ಆಗ್ತಿರಂಗಿಲ್ಲ, ಬಟ್ ಇರ್ಲಿ, ಒಂದೊಂದ ಪಾಯಿಂಟ್ಸ್ ಗಳನ್ನ ನೋಡ್ತಾ ಹೋಗೋಣ. ಮತ್ತೆ ಬೇರೆಯವರು ಜಸ್ಟ್ ಅನ್ಮ್ಯೂಟ್ ಮಾಡ್ರಿ, ಅಂದ್ರೆ ಸೊ ದಟ್ ವಿ ವಿಲ್ ಗೋ ಇನ್ ಅ ರೈಟ್ ಟ್ರ್ಯಾಕ್. ಓಕೆ, ಆಮೇಲೆ ನನ್ಕಿಂತ ಬೇರೆದವ್ರಿಗೂ ಕೂಡ ಕೆಲವೊಂದು ಸೊಲ್ಯೂಷನ್ಸ್ ಗೊತ್ತಿರ್ತಾವ, ಅವರು ಕೂಡ ಮೈಕ್ ಆನ್ ಮಾಡ್ಕೊಂಡು ಹೇಳ್ಕೋಬಹುದು. ರೈಟ್. ಸರ್ ನೀವು ಫ್ಯಾನ್ ಆನ್ ಮಾಡಿದ್ರೆ ಅದು ಫ್ಯಾನ್ ಸೌಂಡ್ ಕಡೆ ಸ್ವಲ್ಪ ಲಕ್ಷ ಹೊತ್ತಿಸಿದ ಕಡೆ ಅಂಡ್ ಸ್ವಲ್ಪ ಕಾಲ್ ಕಡೆ ಸ್ವಲ್ಪ ಪೇನ್ ಇತ್ತು, ಆ ಪೇನ್ ಕಡೆ ಸ್ವಲ್ಪ ಲಕ್ಷ ಹೋಗುತ್ತೆ. ಓಕೆ, ಫ್ಯಾನ್ ಕಡೆ ಲಕ್ಷ ಹೋಯ್ತು, ಪ್ಲಸ್ ಪೇನ್ ಕಡೆ ಒಂದ್ ಸ್ವಲ್ಪ. ಓಕೆ, ಮತ್ತೆ ಬೇರೆಯವರಿಗೆ? ಕಮ್ ಬ್ಯಾಕ್ ಆಯ್ತು? ಅಕಸ್ಮಾತ್ ಪ್ಯಾನ್ ಕಡೆ ಲಕ್ಷ ಹೋಗಿತ್ತು ಅಂದ್ರೆ ಕಂಟಿನ್ಯೂಸ್ ಅಲ್ಲೇ ಸ್ಟೇ ಆಯ್ತು ಅಥವಾ ವಾಪಸ್ ಬಂದ್ರು? ಹಾ ಸರ್, ವಾಪಸ್ ಬಂದೆ. ಕಂಟಿನ್ಯೂಸ್ ಏನಿಲ್ಲ. ಓಕೆ, ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ತಿದ್ದಿಲ್ಲ ಸರ್. ಓಕೆ, ದೆನ್ ಅದರ್ಸ್? ಸರ್ ಅದು ಸುತ್ತಮುತ್ತಲ ಏನೇನೋ ಸೌಂಡ್ ಜಾಸ್ತಿ ಕೇಳಿಸ್ಲಿಕತ್ತಿತ್ತು. ಅಗೇನ್ ಮತ್ತೆ ನಾನು ಕಮ್ ಬ್ಯಾಕ್ ಅಂಡ್ ಬ್ರೀದಿಂಗ್ ಕಡೆ ಬ್ರೀದ್ ಔಟ್ ಕಡೆ ಜಾಸ್ತಿ ಲಕ್ಷ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಗೇನ್ ಸೇಮ್ ಥಿಂಗ್ ಹ್ಯಾಪನ್ ವಿತ್ ಮೀ ಆಲ್ಸೋ. ಇಯರ್ ಪೇನ್ ಕಡೆ ಒಂದ್ ಸ್ವಲ್ಪ ಲಕ್ಷ. ಅಗೇನ್ ಐ ವಾಸ್ ಕಮಿಂಗ್ ಬ್ಯಾಕ್ ಅಂಡ್ ಓಕೆ, ನೆಕ್ಸ್ಟ್ ರೀ. ಮೇಡಮ್ ಅವ್ರಿಗೆ ಸೌಂಡ್ಸ್ ಕೇಳ್ತಾ ಇದೆ, ಎಷ್ಟು ಚೆನ್ನಾಗಿದೆ, ಎಲ್ಲಾ ಕವರ್ ಆಗ್ತಾ ಇದೆ. ಮತ್ತೆ ಬೇರೆಯವ್ರಿಗೆ ಮತ್ತೆ ನಿಮ್ಮ ಅನುಭವಗಳು ಏನು ಅನಿಸ್ಲಿಲ್ಲ ಸರ್? ಸುಮ್ಮ ಕುಂತ್ಕೊಂಡಿದ್ವಿ, ನೀವು ನೆಕ್ಸ್ಟ್ ಏನ್ ಹೇಳ್ತಾ ಇದ್ರಿ ಅಂತ ಕೇಳ್ತಾ ಕುಂತ್ಕೊಂಡಿದ್ವಿ ಅಂದ್ರೆ ಪ್ರಾಬ್ಲಮ್ ಇಲ್ಲ. ಹೆಂಗಂತ ಹಂಗ ಯಾವ ಅನುಭವ ಆಗಿರ್ತದೆ ಅದನ್ನ ಒಂದಿಷ್ಟು ಶೇರ್ ಮಾಡ್ಬೋದು. ಓಕೆ, ಇವಿಷ್ಟು ಪಾಯಿಂಟ್ಸ್ ಇರ್ಲಿ. ಮತ್ತೆ ಆಮೇಲೆ ನಿಮ್ಗೆ ಮತ್ತೆ ಶೇರ್ ಮಾಡ್ಬೇಕು ಅನಿಸ್ತಂದ್ರೆ ಶೇರ್ ಮಾಡ್ರಿ. ಯಾವ್ದನ್ನು ನಾರ್ಮಲ್ ಅನಿಸ್ತಂದ್ರೆ ಇರ್ಲಿ, ಇಲ್ಲ ಇಂಥದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಅನಿಸ್ತಂದ್ರೆ ಅದನ್ನ ಹೇಳ್ಬೋದು. ಈಗ ನಮ್ಮಲ್ಲಿ ಎರಡು ಎಂಟಿಟಿ ಇದಾವ, ಒಂದು ಮಟೀರಿಯಲ್, ಇನ್ನೊಂದು ಕಾನ್ಶಿಯಸ್. ಹೌದು, ಮೆಡಿಟೇಷನ್ ಏನ್ ಮಾಡ್ತಾ ಇದೀವಲ್ಲ, ಮೆಡಿಟೇಷನ್ ಮಾಡೋದು ಅಂತಂದ್ರ ಇದೊಂಥರ ಪ್ರೆಸೆಂಟ್ ಅಲ್ಲಿ ಇರುವ ಪ್ರಾಕ್ಟೀಸ್ ಅನ್ನ ಮಾಡೋದು. 3 ಮಿನಿಟ್ಸ್ ಈಗ ಏನ್ ಪ್ರೆಸೆಂಟ್ ಅಲ್ಲಿ ಇರ್ತಕ್ಕಂಥ ಪ್ರಾಕ್ಟೀಸ್. ಇದು ಮೆಡಿಟೇಷನ್ ಅನ್ನೇ ಮತ್ತೆ ಲೈಫ್ ಲಾಂಗ್ ಮಾಡ್ಕೊಳ್ಬೇಡ್ರಿ. ಹೆಂಗಂದ್ರ ಸ್ವಿಮ್ಮಿಂಗ್ ಕಲಿಯೋದಕ್ಕೆ, ಈಗ ಸಮುದ್ರದಲ್ಲಿ ನಾವು ಬಿದ್ವಿ ಅಂದ್ರೆ ಸತ್ತು ಹೋಗ್ತೀವಿ. ಅಲ್ಲಿ ಅಲೆಗಳೆಲ್ಲ ಬರ್ತವೆ, ತಿಮಿಂಗಲಗಳು ಅವು ಇವೆಲ್ಲ ಬಂದು ನಮ್ನ ಏನ್ ಮಾಡ್ಬೋದು, ಅಟ್ಯಾಕ್ ಮಾಡ್ಬೋದು. ಅಲ್ಲಿಂದ ನಾವು ಪಾರಾಗ್ಬೇಕಾದ್ರೆ ನೀರು ಕಂಟಿನ್ಯೂಸ್ಲಿ ನಮ್ಮನ್ನ, ನೀರು ಮತ್ತು ಗ್ರಾವಿಟಿ, ಅದ್ರಲ್ಲಿ ಇರ್ತಕ್ಕಂಥ ವಿಸ್ಕಾಸಿಟಿ ಅವೆಲ್ಲ ಏನ್ ಮಾಡ್ತಾವ ಅಂತಂದ್ರೆ ಅದ್ರದ್ದು ಡೆನ್ಸಿಟಿ, ನಮ್ ಡೆನ್ಸಿಟಿ ಅವೆಲ್ಲ ಮ್ಯಾಟರ್ ಆಗಿ ಅದು ಕಂಟಿನ್ಯೂಸ್ಲಿ ನಮ್ಮನ್ನ ಕೆಳಗಡೆ ತಗೊಂಡು ಹೋಗ್ತಾ ಇರ್ತದ. ಬಟ್ ನಾವು ಕಂಟಿನ್ಯೂಸ್ಲಿ ಕೆಳಗೆ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ಈಜನ್ನ ಕಲಿತಿರ್ತೀವಿ. ಈಜ್ ಹೆಂಗ್ ಆಡ್ತೀವಿ ಅಂತಂದ್ರೆ ಪ್ರತಿ ಸೆಕೆಂಡ್ಗೂ ಕೈ ಕಾಲು ಬಡ್ಕೊಂತಿರ್ಬೇಕು, ಸೊ ದಟ್ ನಾವು ಸರ್ಫೇಸ್ ಒಳಗೆ ತೇಲ್ಕೊಂತಿರ್ತೀವಿ ಅನ್ನೋದೊಂದು ಕಾನ್ಸೆಪ್ಟ್. ಹಂಗೆ ಲೈಫ್ ಒಳಗೂ ಕೂಡ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಅದಾವ, ಅವೆಲ್ಲವೂ ಕೂಡ ನಮ್ಮನ್ನ ಕೆಳಗೆ ತಗೊಂಡು ಹೋಗ್ತಿರ್ತಾವ. ಬಟ್ ನಾವ್ ಇಲ್ಲಿ ಈಜ್ ಆಡ್ಲಿಕ್ಕೋಸ್ಕರ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು. ಈಗ ಪ್ರಾಕ್ಟೀಸ್ ಮಾಡ್ಬೇಕಂತೇಳಿ ನಾ ಸ್ವಿಮ್ಮಿಂಗ್ ಪೂಲ್ಗೆ ಅಟೆಂಡ್ ಆಗಿರ್ತೀನಿ. ಡೈಲಿ ಒಂದು 30 ಮಿನಿಟ್ಸ್ 20 ಮಿನಿಟ್ಸ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಿಮ್ ಮಾಡೋದು ಕಲಿತೀನಿ. ಮೇ ಬಿ ಸ್ವಲ್ಪ ಎಕ್ಸ್ಪರ್ಟ್ ಆಗೋವರೆಗೂ ಅಂದ್ರೆ ಒಂದು 3-4 ವರ್ಷ ಹಿಡಿಬಹುದು. ಒಂದು 3-4 ವರ್ಷ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಡೈಲಿ 1 ಅವರ್ ಕಲ್ತು ಅದಾದ್ಮೇಲೆ ನಾ ಸಮುದ್ರಕ್ಕೆ ಹೋಗಿ ಬಿದ್ರೆ ಸ್ವಲ್ಪ ಬದುಕಿ ಬರೋ ಚಾನ್ಸಸ್ ಇರ್ತದ, ಅಥವಾ ಸಮುದ್ರದ ಅಲೆಗಳನ್ನ ಎಂಜಾಯ್ ಮಾಡೋ ಚಾನ್ಸಸ್ ಇರ್ತದೆ. ಹಂಗೇನೆ ಮೆಡಿಟೇಷನ್ ಅನ್ನೋದು ಏನೈತಲ್ಲ, ಇದನ್ನು ಕೂಡ ಡೈಲಿ ಪ್ರಾಕ್ಟೀಸ್ ಅಂತ ಅನ್ಬೇಕು. ಇವತ್ತಿಂದ ಮೆಡಿಟೇಷನ್ ವರ್ಡ್ ಅನ್ನು ತೆಗೆದು ಬಿಡೋಣ. ಆ ವರ್ಡ್ ನಮ್ನ ಏನ್ ಮಾಡ್ಬಿಡ್ತದ, ನಮ್ಮನ್ನೇನೋ ಒಳ್ಳೆಯವ್ರ ನಾನ್ ಮಾಡಾಕತ್ತದೇನೋ, ನಾವೇನೋ ಎಲ್ಲಾ ಜನರಿಗಿಂತ ಬೇರೆ ಆಗ್ತಿದ್ವೇನೋ, ಅಥವಾ ನಮಗ ಸಿದ್ಧಿಗಳು ಏನಾರ ಸಿಗ್ತಾವೇನೋ ಅಂತ ಹಿಂಗೆಲ್ಲ ಯೋಚನೆಗಳು ಬರ್ತಾವ. ಸರ್, ಅವ್ರ ಮೈಂಡ್ ರೀಡ್ ಮಾಡ್ಬೋದ್ರಿ, ಇವ್ರ ಮೈಂಡ್ ರೀಡ್ ಮಾಡ್ಬೋದು, ಸ್ಟ್ರೆಸ್ ಕಂಟ್ರೋಲ್ ಮಾಡ್ಬೋದ್ರಿ. ಯಾವ ಭರವಸೆಯನ್ನು ನಾನು ನಿಮಗೆ ಕೊಡಂಗಿಲ್ಲ. ಬಿಕಾಸ್ ಮೆಡಿಟೇಷನ್ ಮಾಡೋದ್ರಿಂದ ಏನ್ ಲಾಭ ಆಗ್ತದ ಅಂತಂದ್ರೆ ಭರವಸೆಗಳನ್ನ ಕೊಡೋದಿಲ್ಲ, ಅದು ತನ್ನಷ್ಟಕ್ಕೆ ತಾನೇ ಅನುಭವ ಆಗ್ತಾ ಹೋಗಿ. ಓಕೆ, ಸಮುದ್ರದೊಳಗಡೆ ಯಾವ ಅಲೆಗಳು ಬರ್ತಾವ ಗೊತ್ತಿಲ್ಲ, ಯಾವ ಅಲೆಗಳನ್ನ ಎಂಜಾಯ್ ಮಾಡ್ತೀರಿ, ಯಾವ ಅಲೆಗಳನ್ನ ಎಂಜಾಯ್ ಮಾಡಲ್ಲ, ಅದು ನಮ್ಗೆ ಗೊತ್ತಿರಲ್ಲ. ಜಸ್ಟ್ ವಿ ವಿಲ್ ಸ್ಟಡಿ. ಐ ಕ್ಯಾನ್ ಗಿವ್ ಯು ಆನ್ ಗ್ಯಾರಂಟಿ. ಹೆಂಗಂದ್ರ
ನೀವು ಸ್ವಿಮ್ಮಿಂಗ್ ಕ್ಲಾಸಿಗೆ ಹಚ್ಚಿದ್ರೆ ನಿಮಗೆ ಒಂದು 2-3 ವರ್ಷದೊಳಗಡೆ ಸ್ವಿಮ್ಮಿಂಗ್ ಪರ್ಫೆಕ್ಟ್ ಮಾಡೋದು ನಮ್ ಜವಾಬ್ದಾರಿ. ಆ ಟೈಪ್ ಮೆಡಿಟೇಷನ್ ಅಂತಂದ್ರೆ ಇದು ಒಂದು ಐ ಕ್ಯಾನ್ ಸೇ ದಟ್ ಪ್ರಾಕ್ಟೀಸ್ ನಿಮ್ದು ಪರ್ಫೆಕ್ಟ್ ಆಗ್ತದ. ಆ ಪ್ರಾಕ್ಟೀಸ್ ಅನ್ನು ತಗೊಂಡು ನೀವು ಲೈಫ್ ಒಳಗೆ ಹೆಂಗ್ ಅಪ್ಲೈ ಮಾಡ್ತೀರಿ ಅನ್ನೋದು 1 to 1 ಡಿಪೆಂಡ್ ಆಗ್ತದೆ. ಓಕೆ, ರೈಟ್. ಈಗ ನಮ್ಮ ಮೈಂಡ್ ಅಲ್ಲಿ ಅಥವಾ ನಮ್ಮ ಯೋಚನೆಗಳಲ್ಲಿ ಇನ್ನು ಸ್ವಲ್ಪ ವರ್ಡ್ಸ್ ಗಳನ್ನ ಅದನ್ನ ಅಷ್ಟೇ ಯೂಸ್ ಮಾಡ್ತೀನಿ. ಮೈಂಡ್ ಅಲ್ಲಿ ಅಥವಾ ಯೋಚನೆಗಳು ನಾವು ಹಿಂಗ್ ಕುಂತ್ಕೊಂಡಾಗ ಕಣ್ಣು ಮುಚ್ಚಿದ ತಕ್ಷಣ ನಮ್ಮ ಫಸ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ ನಾವು, ಬ್ರೀದಿಂಗ್ ಕಡೆ ಲಕ್ಷ್ಯ ಕೊಡ್ರಿ ಅಂತೇಳಿ. ಹಂಗಾಗಿ 1 ಅಥವಾ 2-3 ಬ್ರೀದಿಂಗ್ ಕಡೆ ಲಕ್ಷ್ಯ ಹೋಗ್ತದ. ಬಟ್ ಅಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದ, ಸ್ವಲ್ಪ ಏನೋ ಆನಂದದ ಅನುಭವ ಆಗ್ಬೇಕಂತೇಳಿ. ಆ ಆನಂದದ ಅನುಭವಕ್ಕ ಅಡೆಚಣೆಗಳು ಬಂದ್ಬಿಡ್ತಾವ. ಬೇರೆದವ್ರು ಮಾತಾಡೋದು, ಸುತ್ತಮುತ್ತ ಮಾತಾಡೋದು, ಅಥವಾ ಫ್ಯಾನಿನ ಸೌಂಡ್ ಇರ್ಬೋದು, ಅಥವಾ ನನ್ಗೆ ಸಿಕ್ಕ ಇನ್ಫಾರ್ಮೇಶನ್ ಪ್ರಕಾರ ಹೇಳ್ತಾ ಇದ್ದೇನೆ, ಅಥವಾ ಬಾಡಿಯಲ್ಲಿ ಏನಾದ್ರು ಪಾಸ್ಚರ್ ಅಥವಾ ಪೇನ್ ಅಂತ ಏನಿರ್ತಾವಲ್ಲ ಅವುಗಳನ್ನ ನಾವು ಅಡೆತಡೆಗಳು ಅಂತ ಫೀಲ್ ಮಾಡಕ್ ಶುರು ಮಾಡ್ತೀವಿ. ಸೊ ದಟ್ ಮತ್ 3 ನಿಮಿಷ ಆದ್ಮೇಲೆ ನಾವು ಹೇಳ್ತೀವಿ ಮೆಡಿಟೇಷನ್ ಆಗ್ಲಿಲ್ರಿ, ಪ್ರಯತ್ನ ಮಾಡಿದೆ ಅಂತ. ಬಟ್ ಅದು ಆಕ್ಚುಲಿ ಆಗಿತ್ತು, ಮೆಡಿಟೇಷನ್ ಆಗಿತ್ತು, ಬಟ್ ನಾವು ಹೆಸರಿಟ್ವಿ ಯಾಕಂದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಬೇರೆ ಅದ. ಓಕೆ, ದ ಇನ್ಫಾರ್ಮೇಶನ್ ಏನ್ ನಮ್ಮ ಬಾಡಿ ಒಳಗಡೆ ಹೋಗ್ತಿದೆಯಲ್ಲ, ಅದು ಹೋಗ್ತಿರ್ಬೇಕಾದ್ರೆ ಯಾವ್ಯಾವ ಆಧಾರದೊಳಗೆ ಹೋಗ್ತದ್ರಿ? ಕಿವಿ, ಕಣ್ಣುಗಳಿಂದ ಇನ್ಫಾರ್ಮೇಶನ್ ಹೋಗ್ತದ, ಕಿವಿಯಿಂದ ಹೋಗ್ತದ, ಮೂಗು, ಬಾಯಿ ಮತ್ತು ಸ್ಪರ್ಶ, ಇದರಿಂದ ಇನ್ಫಾರ್ಮೇಶನ್ಗಳು ಹೋಗ್ತವೆ. ಕೆಲವು ಇನ್ಫಾರ್ಮೇಶನ್ಗಳು ಒಳಗಡೆನೆ ಉಟ್ಕೊಳ್ತಾವ. ಪೇನ್, ಈ ಫಾರ್ ಎಕ್ಸಾಂಪಲ್ ಅದು ಹೊರಗಡೆಯಿಂದ ಬಂದಿರ್ತಕ್ಕಂಥದ್ದೆಲ್ಲ, ಕುಂತ್ಕೊಂಡ ಮೊಣಕಾಲ್ ಬ್ಯಾನ್ ಇರ್ಬೋದು, ಅಥವಾ ಕೆಳಗಡೆ ಕಾಲುಗಳ ನೋವು ಇರ್ಬೋದು, ಬೆನ್ನು ನೋವು ಇರ್ಬೋದು, ಇವೆಲ್ಲ ಒಳಗಡೆಯಿಂದ ಬಂದಿರ್ತಕ್ಕಂಥ ಕೆಲವು ಪೇನ್ಗಳು. ಅಂದ್ರೆ ಟೋಟಲಿ ಸಮ್ ಇನ್ಫಾರ್ಮೇಶನ್ ಒಳಗಡೆಯಿಂದನೇ ಉಟ್ಕೊಂಡಿರ್ತವೆ, ಸಮ್ ಇನ್ಫಾರ್ಮೇಶನ್ ಹೊರಗಡೆಯಿಂದ ಬಂದಿರ್ತವೆ. ಬಟ್ ಇವೆರಡಕ್ಕೂ ನಾ ಅಟೆನ್ಷನ್ ಕೊಡಾಕತ್ತೀನಿ, ತಪ್ಪಿಲ್ಲ. ಫ್ಯಾನಿನ ಗಾಳಿ ಚೆನ್ನಾಗಿ ಬೀಸ್ತಾ ಇದೆ, ಆ ಫ್ಯಾನಿನ ಗಾಳಿ ನನ್ನ ಎಲ್ಲಾ ಸ್ಪರ್ಶ, ಎಲ್ಲೆಲ್ಲಿ ಚರ್ಮ ಓಪನ್ ಐತಲ್ಲ ಎಲ್ಲ ಗಾಳಿ ಟಚ್ ಆಗ್ತಾ ಇದೆ. ಆ ಟಚ್ ಆಗುವುದನ್ನ ಆ ಸಂವೇದನೆ ಅಂತಾರೆ. ಅದಕ್ಕೆ ಸಂವೇದನೆ ಅಂತಂದ್ರೆ ಸೆನ್ಸೇಷನ್. ಆ ಸೆನ್ಸೇಷನ್ಸ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ ಅದು ಮೆಡಿಟೇಷನ್. ಫ್ಯಾನಿನ ಗಾಳಿ ಸೌಂಡ್ ಜಾಸ್ತಿ ಆಗ್ತಾ ಇದೆ, ಆ ಸೌಂಡ್ ಅಂತಕ್ಕಂಥ ಫ್ರೀಕ್ವೆನ್ಸಿ ಸೌಂಡ್ ಕಿವಿ ಒಳಗಡೆ ಹೋಗಿ ಬ್ರೈನ್ ಅಲ್ಲಿ ಇರ್ತಕ್ಕಂಥ ಸ್ವಲ್ಪ ಆಕ್ಟಿವಿಟಿ ಆಗಿ ಅದ್ರದ್ದೊಂದು ಗುಯ್ 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 ಅನ್ನೋ ಸೌಂಡ್ ಅನ್ನು ಕೊಡ್ತಾ ಇದೆ. ನಾ ಸೌಂಡ್ ಅನ್ನ ಆಸ್ ಇಟ್ ಈಸ್ ನೋಡ್ತಾ ಇದ್ದೇನೆ, ಮೆಡಿಟೇಷನ್ ಆಯ್ತದೆ. ಕಾಲಲ್ಲಿ ಪೇನ್ ಆಗ್ತಾ ಇದೆ, ಕಾಲ್ ಮಡಿಚಿರೋದ್ರಿಂದ ಅಲ್ಲಿ ಏನೋ ಬ್ಲಡ್ ಸರ್ಕ್ಯುಲೇಷನ್ ಆಗಿಲ್ಲೋ ಏನೋ, ಅಲ್ಲಿ ಒಂದು ಸೆನ್ಸೇಷನ್ಸ್ ಬಂದದ. ಆ ಸೆನ್ಸೇಷನ್ ಏನಂತಂದ್ರೆ ಪೇನ್ ಅಂತೇಳಿ ಒಂದು ಸೆನ್ಸೇಷನ್ ಬರಾಕತ್ತದ. ಅದು ಯಾವ್ದು ಪೇನ್ ಇರ್ಬೋದು, ಅಕ್ಯೂಟ್ ಪೇನ್ ಇತ್ತು, ಆಮೇಲೆ ನಿಮ್ಗೆ ಬರ್ತಾ ಡೀಪ್ ಆಗಿ ಹೇಳ್ತಿರ್ತೀನಿ. ಓಕೆ, ಯಾವ್ದೋ ಒಂದು ಪೇನ್ ಆಗ್ತಾ ಇದೆ, ಆ ಪೇನ್ ಅನ್ನ ಆಸ್ ಇಟ್ ಈಸ್ ನಾನು ಅದನ್ನ ಕೌಂಟರ್ ಮಾಡ್ಬೋದು ಇಲ್ಲೋ? ಎಸ್, ನೋ ಪ್ರಾಬ್ಲಮ್, ಇನ್ನೊಂದು 2-3 ನಿಮಿಷ ಆ ಪೇನ್ ಹಂಗೆ ಇರಲಿ, ನನಗೇನು ಆಗಲ್ಲ. ಓಕೆ, ಐ ಆಮ್ ಅಬ್ಸರ್ವಿಂಗ್ ಪೇನ್, ಮೆಡಿಟೇಷನ್ ಆಯ್ತದೆ. ಅದಾದ್ರಿ ಅಂದ್ರೆ ಈ ನಮ್ಮ ಇಂದ್ರಿಯಗಳಿಂದ ಇನ್ಫಾರ್ಮೇಶನ್ಸ್ ಒಳಗೆ ಹೋಗತ್ತೆ, ಅವನಂತ ನಾವು ಸ್ಟಾಪ್ ಮಾಡಕ್ ಆಗಂಗಿಲ್ಲ. ಬಟ್ ಅವ್ ಹೆಂಗ್ ಹೋಗ್ತಾ ಇದಾವಲ್ಲ ಹಂಗೆ ನಾನು ನೋಡ್ತಾ ಇದ್ದೀನಿ ಅಂದ್ರೆ ಅದು ಮೆಡಿಟೇಷನ್ ಆಗ್ತದೆ. ಬಟ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡು ನಾ ಏನಾದ್ರು ಫ್ಯಾನ್ ಒಂದು ಬಂದ್ ಮಾಡ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ನೋಡು, ಇನ್ನೂ ಸ್ವಲ್ಪ ಚೆನ್ನಾಗಿ ಮೆಡಿಟೇಷನ್ ಆಗ್ತಿತ್ತು. ನಾನು ಕುಂತ ತಕ್ಷಣ ಕೈಯೆಲ್ಲ ಬ್ಯಾನ್ ಆಗಿಬಿಡ್ತಾವ. ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿ ಆಮೇಲೆ ಮೆಡಿಟೇಷನ್ ಕೂತ್ಕೊಳ್ಬೇಕು ಅಂದ್ರೆ ಚೆನ್ನಾಗಿರ್ತದ. ಅಥವಾ ಇವ್ರೇನಪ್ಪ ಸುತ್ತಮುತ್ತ ಸುಮ್ನೆ ಮಾತಾಡಕ್ ಶುರು ಮಾಡಿದ್ರು, ನಾ ಸುಮ್ ಕುಂತಿನದ್ದು ಗೊತ್ತಾಗಲ್ಲ ಇವ್ರಿಗೆ ಅಂತ ಅನ್ಕೊಂಡ್ರೆ ಈಗ ನಾವು ಮೆಡಿಟೇಷನ್ ಮಾಡಕತ್ತಿಲ್ಲ. ಫಸ್ಟ್ ಟೈಮ್ನು ಇನ್ಫಾರ್ಮೇಶನ್ಸ್ ಒಳಗಡೆ ಹೋಗ್ತಾ ಇದ್ದು, ಬ್ಯಾನ್ ಮಾಡಕ್ ಆಗ್ಲಿಲ್ಲ. ಸೆಕೆಂಡ್ ಟೈಮ್ನು ಇನ್ಫಾರ್ಮೇಶನ್ಸ್ ಒಳಗಡೆ ಹೋಗ್ತಿದ್ದಾವ, ಬ್ಯಾನ್ ಮಾಡಕ್ ಆಗ್ತಿಲ್ಲ. ಹಾಗಾದ್ರೆ ಮೆಡಿಟೇಷನ್ ಅಂದ್ರೆ ಏನಂತಂದ್ರ, ಈ ರೆಸ್ಪಾನ್ಸ್ ಏನ್ ಹೊರಗಡೆ ಥಾಟ್ಸ್ ಗಳು ಜಾಗೃತ ಆಗತ್ತವಲ್ರಿ, ಅದನ್ನ ನೋಡೋದು. ನೋಡ್ತಾ ಅವು ಕಂಟ್ರೋಲಿಗೆ ಬರ್ತಾವ. ಫಸ್ಟ್ ಇನ್ಫಾರ್ಮೇಶನ್ ಏನಂತಂದ್ರೆ ವಿ ಕ್ಯಾನ್ ನಾಟ್ ಕಂಟ್ರೋಲ್ ಥಾಟ್ಸ್, ಒಂದೇದು. ಎರಡನೇದು ಏನಂತಂದ್ರೆ ವಿ ಕ್ಯಾನ್ ನಾಟ್ ಕಂಟ್ರೋಲ್ ಸೆನ್ಸೇಷನ್ಸ್. ಮೂರನೇದು ಏನಂತಂದ್ರೆ ಯಾವ್ಯಾವ ಇನ್ಫಾರ್ಮೇಶನ್ಸ್ ನಮ್ಮ ಪಂಚೇಂದ್ರಿಯಗಳು ಒಳಗಡೆ ಕರ್ಕೊಂಡು ಹೋಗ್ತಿದ್ದಾವಲ್ಲ ಅವುಗಳಿಗೆ ತಡೆಯನ್ನು ಹಾಕಕ್ ಆಗಂಗಿಲ್ಲ. ಮತ್ತೆ ಇವು ಯಾವನ್ನೂ ತಡೆ ಹಾಕಕ್ ಆಗಂಗಿಲ್ಲ ಅಂತಂದ್ರೆ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ. ಅಂದ್ರೆ ಹಂಗ ಮೆಡಿಟೇಷನ್ ಒಳಗೆ ಏನ್ ಮಾಡ್ಬೇಕು ಅಂದ್ರೆ, ಇಂಥ ಗೊಂದಲದಲ್ಲೂ ಕೂಡ ನಾನು ಪ್ರೆಸೆಂಟ್ ಅಲ್ಲಿ ಇದ್ದಿದ್ದನ್ನ ಇದ್ದಂಗೆ ನೋಡೋದಕ್ಕ ಅದಕ್ಕೆ ಮೆಡಿಟೇಷನ್ ಅಂತಾರೆ. ಬಟ್ ಇದು ಪ್ರಾಕ್ಟೀಸ್ ಹೆಂಗ್ ಮಾಡ್ಬೇಕು ಅಂತಂದ್ರ, ಅಂತ ಒಂದು ಆಕ್ಟಿವಿಟಿನ ನನ್ನ ಬಾಡಿಯೊಳಗೆ ನಾನು ನೋಡ್ಬೇಕು. ಫಾರ್ ಎಕ್ಸಾಂಪಲ್ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಅವರು
ಬಹಳ ಚಲೋ ಸ್ವಿಮ್ಮಿಂಗ್ ಟೀಚರ್ ಇದ್ರಂದ್ರ ಅವ್ರ ಏನ್ ಹೇಳ್ತಾರ ಅಂದ್ರ ಬರ್ರಿ ಒಂದ್ ವಾರ ಇಲ್ಲಿ ಸ್ವಿಮ್ ಮಾಡಾರ ಅದಾರಲ್ರಿ ಅವ್ರ ಸುಮ್ ನೋಡ್ಕೊಂತ ಕೂತ್ಕೊಳ್ರಿ ಒಂದ್ ವಾರ. ಅವ್ರು ಚಲೋ ಸ್ವಿಮ್ ಮಾಡ್ತಾರ, ಅವ್ರು ಸುಮ್ ನೋಡ್ಕೊಂತ ಕೂತ್ಕೊಳ್ರಿ ನೀವು. ಬರ್ರಿ ಅವ್ರ ನೋಡ್ರಿ ಹೋಗ್ರಿ, ಬರ್ರಿ ಅವ್ರ ನೋಡ್ರಿ ಹೋಗ್ರಿ. ಓಕೆ, ಏನ್ ಮಾಡ್ಬೇಕ್ರಿ? ನೀವು ಏನು ಮಾಡ್ಬೇಡ್ರಿ. ಅವ್ರ ಕಾಲ್ ಹೆಂಗ್ ಬಿಡ್ತಾರ, ಕೈ ಹೆಂಗ್ ಬಿಡ್ತಾರ, ಏನು ಯೋಚನೆ ಮಾಡ್ಬೇಡ್ರಿ. ಸುಮ್ ಬರ್ರಿ, ಅವ್ರ ನೀರಿ ಬೀಳ್ತಾರ ನೋಡ್ರಿ ಹೋಗ್ರಿ. ಅಂತದ್ ಒಂದು ಆಕ್ಟಿವಿಟಿ ನಾನು ಹುಡುಕ್ಬೇಕಾಗಿತ್ತು. ಮತ್ತೆ ಹಿಂಗಲ್ಲ, ಅವ್ರು ಮೆಡಿಟೇಷನ್ ಮಾಡೋರು ನೋಡ್ಕೊಂಡ್ ಕುಂದ್ರಿ ಅಂತಲ್ಲ, ನಮ್ಮಲ್ಲಿ ಬೇರೆ ಆಗ್ತದೆ. ಇನ್ನೊಬ್ರು ನೋಡೋದಲ್ಲ, ಅಥವಾ ಯಾವ್ದಾರ ಟಿವಿ ಒಳಗೆ ಯಾರು ಮೆಡಿಟೇಷನ್ ಮಾಡೋರ್ನ ಅಥವಾ ಫೋಟೋ ಇಟ್ಕೊಂಡು ನೋಡೋದಲ್ಲ. ನನ್ನಲ್ಲಿ ಒಂದು ಆಕ್ಟಿವಿಟಿ ಅದ, ತನ್ನಷ್ಟು ತಾನೇ ಆಗಕತ್ತದ. ಆ ಆಕ್ಟಿವಿಟಿನ ನಾನು ನೋಡ್ಬೇಕು. ಓಕೆ, ಇನ್ನೊಂದು ಪ್ರಾಕ್ಟೀಸ್ ಮಾಡೋಣ. ನಾನು ನಿಮಗೊಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ, ಅದನ್ನ ಹೆಂಗ್ ಫಾಲೋ ಮಾಡ್ತೀರಿ ಅನ್ನೋದನ್ನ ಯೋಚನೆ ಮಾಡ್ರಿ, ಆಮೇಲೆ ಅದನ್ನ ಫಾಲೋ ಮಾಡಂತ್ರಿ. ಉಸಿರನ್ನ ಒಳಗಡೆ ಎಳ್ಕೊಳ್ರಿ, ಒಂದ್ಸತಿ ಎಳ್ಕೊಳ್ರಿ. ಎಳ್ಕೊಂಡ್ರಿ? ಓಕೆ, ಬಿಟ್ಬಿಡ್ರಿ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಏನಂದ್ರೆ, ಉಸಿರನ್ನ ಒಳಗಡೆ ಎಳ್ಕೊಂಡಾಗ ನೀವು ಬಿಡಬೇಡ್ರಿ, ಆದರೆ ಒಳಗಡೆನೂ ಹಿಡ್ಕೋಬೇಡ್ರಿ. ಇದನ್ನ ಹೆಂಗ್ ಫಾಲೋ ಮಾಡ್ತೀರಿ ಇನ್ಸ್ಟ್ರಕ್ಷನ್ಸ್? ಟೇಕ್ ಅ ಬ್ರೀದ್ ಇನ್, ಹೌದಾ? ಇನ್ಹೇಲ್ ದ ಬ್ರೆತ್, ಡೋಂಟ್ ಲೀವ್, ಡೋಂಟ್ ಎಕ್ಸೇಲ್, ಬಟ್ ಡೋಂಟ್ ಹೋಲ್ಡ್ ಆಲ್ಸೋ. ಈ ಇನ್ಸ್ಟ್ರಕ್ಷನ್ಸ್ ಹೆಂಗ್ ಫಾಲೋ ಮಾಡ್ತೀರಿ? ಎನಿ ಐಡಿಯಾ? ಟ್ರೈ ಮಾಡಿ ನೋಡ್ರಿ. ಉಸಿರು ತಗೊಳ್ರಿ. ಫಸ್ಟ್ ಟೈಮ್ ಇಟ್ ಇಸ್ ಅಲೌಡ್ ಟು ಯು. ತಗೊಳ್ಳೋದಕ್ಕೆ ನಿಮ್ಗೆ ಅಲೋ ಅದ. ಉಸಿರು ತಗೊಳ್ರಿ. ಉಸಿರು ತಗೊಂಡೆ, ಬಟ್ ಡೋಂಟ್ ಹೋಲ್ಡ್ ಇನ್ ಸೈಡ್ ಅಂಡ್ ಅಟ್ ದ ಸೇಮ್ ಟೈಮ್ ಡೋಂಟ್ ಎಕ್ಸೇಲ್. ಡೋಂಟ್ ಎಕ್ಸೇಲ್ ಅಂತಂದ್ರೆ ಕಾನ್ಶಿಯಸ್ಲಿ ಡೋಂಟ್ ಎಕ್ಸೇಲ್. ಸ್ವಲ್ಪ ರಿಲ್ಯಾಕ್ಸ್ ಮಾಡಿದೆ ಇನ್ಸ್ಟ್ರಕ್ಷನ್ಸ್ ಅಲ್ಲಿ. ಕಾನ್ಶಿಯಸ್ಲಿ ಡೋಂಟ್ ಎಕ್ಸೇಲ್. ಎನಿ ಡೌಟ್ಸ್ ಇನ್ ದಿಸ್ ಇನ್ಸ್ಟ್ರಕ್ಷನ್ಸ್? ಅಥವಾ ಇದು ಕರೆಕ್ಟ್ ಆಗಿ ಫಾಲೋ ಮಾಡ್ಬೋದಾ? ಫಸ್ಟ್ ಸ್ಟೆಪ್ ನೋಡ್ರಿ, ಯೋಚನೆ ಮಾಡ್ರಿ. ಇದನ್ನ ತಗೊಳ್ಳೋಣ, ಉಸಿರು ತಗೊಳ್ಳೋಣ. ನಾ 2 ಮಾಡಿದೆ ಈಗ. ಸರ್, ತನ್ನಷ್ಟಕ್ಕೆ ತಾನೇ ಉಸಿರು ಸಣ್ಣಗೆ ಹೋಗ್ಬಿಡುತ್ತೆ ಸರ್. ತನ್ನಷ್ಟಕ್ಕೆ ತಾನೇ ಹೋಯ್ತಲ್ರಿ? ಓಕೆ, ನೈಸ್. ಈಗ ಅದು ತನ್ನಷ್ಟಕ್ಕೆ ತಾನೇ ಹೋಗ್ತಾ ಇದೆನೋ ಅಥವಾ ಅದರಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಆಯ್ತು ಅಂತ ಚೆಕ್ ಮಾಡ್ಕೊಳೋದು ಹೆಂಗ ಅಂದ್ರ, ದಮ್ ಅಂತಕ್ ಶುರು ಆಯ್ತು ಅಂತಂದ್ರ ನಿಮ್ ಇನ್ವಾಲ್ವ್ಮೆಂಟ್ ಐತಿ ಅಂತ. ದಮ್ ಹತ್ಲಾರ್ದ ತನ್ನಷ್ಟಕ್ಕೆ ತಾನ ಹೋಯ್ತು ಅಂತಂದ್ರ ಅಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಇದ್ದಿಲ್ಲ ಅಂತ. ಸಮ್ಟೈಮ್ಸ್ ಏನಾಗ್ತದೆ ಗೊತ್ತಾ ಸರ್, ತನ್ನಷ್ಟಕ್ಕೆ ತಾನೇ ಹೋಗಕತ್ತದ ಅಂತ ಅಂದಿರ್ತೀವಿ, 2-3 ಉಸಿರಾಟ ಮಾಡೋದ್ರೊಳಗಾಗಿ ತೇಕತ್ ಬಿಡ್ತದೆ. ಹೌದು? ಅವಾಗ ಅನ್ಕೋಬೇಕು, ಇದು ಉಸಿರಾಟ ನಾನ್ ಮಾಡ್ಕೊಂಡು, ಇದು ತನ್ನಷ್ಟು ತಾನು ಹೋಗೋದಲ್ಲ, ಇದು ನಾನಾ ಹೋಲ್ಡ್ ಮಾಡಿದ್ನೇನು, ನಾನಾ ಹೋಲ್ಡ್ ಮಾಡಿ ಸ್ಲೋ ಬಿಡಾಕತ್ತಿದ್ನೇನು. ಈಗ ನಾವು ಒಂದ್ ಡೇ ಅಲ್ಲಿ ಎಷ್ಟೋ ಉಸಿರಾಟಗಳನ್ನ ತಗೊಳ್ತೀವಿ, ಬಟ್ ಯಾವಕ್ಕೂ ಕಾನ್ಶಿಯಸ್ಲಿ ಅದ್ರ ಕಡೆ ಅವೇರ್ನೆಸ್ ಕೊಟ್ಟಿರಲ್ಲ. ತನ್ನಷ್ಟು ತಾನೇ ಆಗ್ತಿರ್ತಾವು, ಹೌದ್ರಿ? ತನ್ನಷ್ಟು ತಾನೇ ಉಸಿರಾಟ ಬರೋದು ಹೋಗೋದು ಕಂಟಿನ್ಯೂಸ್ಲಿ ಐತದ ಪ್ರೊಸೆಸ್. ಬಟ್ ಈಗ ನಾ ಏನ್ ಹೇಳಕತ್ತೀನಿ, ಅದು ತನ್ನಷ್ಟು ತಾನೇ ಆಗ್ಲಿ ಅಂತಾನೆ ಹೇಳಕತ್ತೀನಿ. ಬಟ್ ಮನಸ್ಸನ್ನ ಆ ಕಡೆ ಇಲ್ಲ ಅಲ್ಲಿ ಕೊಡ್ರಿ ಅಂತಂದಾಗ ಆಬ್ವಿಯಸ್ಲಿ ಅದು ಕಂಟ್ರೋಲ್ ಆಗತೈತಿ. ಬಿಕಾಸ್ ಅಬ್ಸರ್ವೇಷನ್ ಅಲ್ಲಿ ಬರ್ತದ ಅಂದ್ಮೇಲೆ ಅದು ಕಂಟ್ರೋಲ್ ಆಗತೈತಿ. ಹಂಗ ಪ್ರಾಕ್ಟೀಸ್ ಏನಂತಂದ್ರೆ, ನಾ ಅಬ್ಸರ್ವ್ ಮಾಡಕತ್ತೀನಿ, ಬಟ್ ಅದು ಕಂಟ್ರೋಲು ಆಗಕತ್ತಿಲ್ಲ, ಅದು ಕಂಟ್ರೋಲ್ಡ್ ಸ್ಟೇಟ್ ಒಳಗೂ ಬಂದಿಲ್ಲ. ಇದ ಪ್ರಾಕ್ಟೀಸ್. ಯತ್ರ ಸ್ಥಿತವು ತತ್ರ ಸ್ಥಿತವು ಯತ್ನ ಅಭ್ಯಾಸ ಅಂತಾರ. ಅಂದ್ರ ಅಲ್ಲೇ ನಿಲ್ಲುವುದಕ್ಕೆ ಅಭ್ಯಾಸ ಅಂತಾರೆ. ಎಲ್ಲಿ ನಿಂದಿರ್ಬೇಕಂದ್ರೆ, ಈಗ ನೋಡ್ರಿ ಒಂದ್ ಹೇಳ್ತೀನಿ, ನಾ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತೀನಿ, ಗೊತ್ತಾಗ್ತದೆ. ಉಸಿರು 1ನೇದ್ದು 2ನೇದ್ದು 3ನೇದ್ದು ತಗೊಂತೀನಿ, ನಾನು ತಗೊಂಡೆ. ನಾನು ಈಗ ಅನ್ಪ್ಲಗ್ ಆಗಿಬಿಡ್ತೀನಿ, ತನ್ನಷ್ಟು ತಾನೇ ಉಸಿರು ಹೊರಗೆ ಬಂತು. ನಮ್ಮ ಮತ್ತೆ ಉಸಿರು ತಗೊಳ್ಳಿಲ್ಲ, ತಾನೇ ಬಂತು. ಮತ್ ಸ್ವಲ್ಪ ಹೊತ್ತು ಬಿಟ್ಟೆ ತಾನಾಗೆ ಎಳ್ಕೊಳಕತ್ತಿತ್ತು. ತನಗೆ ಯಾವಾಗ ಸಾಕು ಅನಿಸ್ತು ಅವ್ ಬಿಡ್ತಾವ ಅಂತ. ಬಟ್ ಅದು ಶಾಲೋ ಇರ್ಬೋದು, ಡೀಪ್ ಇರ್ಬೋದು.
ಡೀಪ್ ಮಾಡ್ಕೊಳ್ಬೇಡ್ರಿ, ಶಾಲೋ ಮಾಡ್ಬೇಡ್ರಿ. ಡೀಪ್ ಅಂತಂದ್ರೆ ತುಂಬಾ ತಗೊಳ್ತಾ ಹೋಗೋದು, ಬಿಡ್ತಾ ಹೋಗೋದು ಇಲ್ಲ. ಓಕೆ, ಇದನ್ನ ನಾವೇನ್ ಮಾಡ್ಬೇಕಾಗ್ತದ, ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ. ಈಗ ಒಂದ್ 2 ನಿಮಿಷ ಪ್ರಾಕ್ಟೀಸ್ ಮಾಡಮ್ಮ, ಏನ್ ಡಿಫಿಕಲ್ಟಿ ಬರ್ತದೆ ನನಗೆ ಹೇಳ. ರೈಟ್, 2 minutes ಪ್ರಾಕ್ಟೀಸ್ ಮಾಡೋಣ, ಟೈಮ್ ಹಚ್ಚೋಣ. ಇದರಲ್ಲಿ ಏನ್ ಡಿಫಿಕಲ್ಟಿ ಬರ್ತದೆ ನನಗೆ ಹೇಳ್ರಿ. ನಿಧಾನವಾಗಿ ಕಣ್ಣುಗಳನ್ನು ತೆಗಿರಿ. Any difficulty you faced? It might be thoughts ಇರ್ಬೋದು, ಅಥವಾ ಉಸಿರಾಟದ ಕಡೆ ಇರ್ಬೋದು, ಬೇರೆ ಎನಿಥಿಂಗ್ ಯು ಕ್ಯಾನ್ ಶೇರ್. ಸರ್ ಅದು ಸೆಟ್ಲ್ ಆಗ್ಲಿಕ್ಕೆ ಒಂದೂವರೆ ನಿಮಿಷ ಆತ್ ಕಾಣ್ತದ್ರಿ ನಂಗ. ಇನಿಷಿಯಲಿ ಫಸ್ಟ್ 1-2 ಬ್ರೆತ್ ವಾಸ್ ಓಕೆ, ಆಮೇಲೆ ಸ್ವಲ್ಪ ಫೋರ್ಸ್ಫುಲ್ ಇಂಟೇಕ್ ಅನಿಸ್ತು. ಆಮೇಲೆ 4-5 ಬ್ರೆತ್ ಆದ್ಮೇಲೆ ಮತ್ತೆ ಫೋರ್ಸ್ಫುಲ್ ಅನಿಸ್ತು. ಬಟ್ ಈಗ ನೀವು ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಅಷ್ಟೇ ಇಟ್ ವಾಸ್ ಸೆಟ್ಲಿಂಗ್ ಡೌನ್. Okay, right. So maybe I needed time. I don't know. Right. Others? ಸೇಮ್ ಸರ್, ಬಟ್ ಕಂಟ್ರೋಲ್ ಬಂದಿತ್ತು. ಬಟ್ ಲಾಸ್ಟ್ ಒಂದು ಅಬ್ಸರ್ವ್ ಮಾಡಿದೆ, ಬಟ್ ಲಾಸ್ಟಿಗೆ ಸ್ವಲ್ಪ ಹಾಟ್ ಫೀಲ್ ಆದಂಗೆ ಅನಿಸ್ತದೆ. ನಾಸ್ಟ್ರಿಲ್ಸ್ ಕಡೆ ಹಾಟ್ ಏರ್ ಬಂದಂಗೆ ಅಂತ ಫೀಲ್ ಆಯ್ತು ಸರ್. ಓಕೆ, ಹಾಟ್ ಏರ್ ಫೀಲ್ ಆಯ್ತಲ್ಲ. ನಾಸ್ಟ್ರಿಲ್ಸ್ ಎಂಡಿಗೆಲ್ಲ ಲಾಸ್ಟ್ ಕ್ರೀಸ್ ಕಡೆ. ದಮ್ ಹತ್ತಿದಂಗೆ ಯಾರಿಗಾರ ಫೀಲ್ ಆಯ್ತು? ಸಾಕಪ್ಪ ಮರ, ನಾರ್ಮಲಿ ಬಂದ್ಬಿಡೋಣ. ಹಿಂಗ್ ಮಾಡ್ತಾ ಇರ್ತೀವಿ, ಅದು ಈಗ ಬಿಡ್ರಿ ಈಗ ಅಂದ ತಕ್ಷಣ, ಈಗ ಕಣ್ಣುಗಳನ್ನ ತೆರಿಬಹುದು ಅಂದ ತಕ್ಷಣ ನ್ಯಾಚುರಲ್ ಆಗಿಬಿಡ್ತೀವಿ. ಅಂದ್ರೆ ಇದರ ಅರ್ಥ ನಾವು ಅನ್ಕೋಬೇಕು, ಮೊದಲು ನ್ಯಾಚುರಲ್ ಇದ್ದಿಲ್ಲ. ಕಣ್ಣುಗಳನ್ನ ತೆರೀರಿ ಅಂದ ತಕ್ಷಣ ರಿಲ್ಯಾಕ್ಸ್ ಫೀಲ್ ಆಯ್ತು ಅಂತಂದ್ರ ಮೊದಲ ಸ್ಟ್ರೆಸ್ಫುಲ್ ಇದ್ವಿ ಅಂತ. ಅಥವಾ ಕಣ್ಣುಗಳನ್ನ ತೆರೀರಿ ಅಂತ ಅಂದ ತಕ್ಷಣ ಬ್ರೀದಿಂಗ್ ಕಡೆಗೆ ಲಕ್ಷ್ಯ ಇತ್ತು, ಅದು ಬಿಟ್ಟ ತಕ್ಷಣ ಪ್ಯಾಟರ್ನ್ ಚೇಂಜ್ ಆಯ್ತಂದ್ರ ಮೊದ್ಲು ಕಂಟ್ರೋಲ್ ಮಾಡ್ತಿದ್ವಿ ಅಂತ. ಓಕೆನಾ? ಓಕೆ, ಈಗ ಇಲ್ಲಿ ನಮ್ದು 1 minute ಎಕ್ಸರ್ಸೈಸ್, 2 minute ಎಕ್ಸರ್ಸೈಸ್ ಅದಾವ. ಹಂಗಾಗಿ ನಾವು ಮೈಂಡ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಕತ್ತಿಲ್ಲ, ಬಿಕಾಸ್ ಮೈಂಡ್ ಎಂಗೇಜ್ ಆಗತ್ತದ. 2 minutes ಆದ ತಕ್ಷಣ ಇನ್ನೊಂದು ಹೋಮ್ವರ್ಕ್ ಬರ್ತದೆ, ಅದು ಕಣ್ ತೆಗೀರಿ ಅಂತ ಹೇಳ್ತೀನಿ. ಹಂಗಾಗಿ ನಿಮ್ಗೆ ಇನ್ನೇನ್ ಮೈಂಡ್ ಈ ಕಡೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಹೋಗ್ತಿರ್ತದ ಅನ್ನೋದ್ರಾಗ ನಾನು ಕಣ್ ತೆಗಿಬಹುದು ಅಂದ್ಬಿಡ್ತೀನಿ. ಹಾಗಾಗಿ ಮೈಂಡ್ ಜಾಸ್ತಿ ಇನ್ವಾಲ್ವ್ಮೆಂಟ್, ಅದ್ರದ್ದು ಫ್ರಿಕ್ಷನ್ಸ್, ಡಿಸ್ಟರ್ಬೆನ್ಸ್ ಬರ್ತಾ ಇಲ್ಲ. ಜಸ್ಟ್ ಏನಂದ್ರೆ ಬ್ರೀದಿಂಗ್ ಅಷ್ಟೇ ಇದೆ. ಇದೇನೇ ನಾ ಏನಾದ್ರು ಒಂದು ಅರ್ಧ ತಾಸು ಮಾಡಂತ ಹೇಳಿದ್ರೆ ಏನಾಗ್ಬೋದು ಡಿಫಿಕಲ್ಟೀಸ್? ನಾವು ಉಸಿರಾಟವನ್ನ ಮರ್ತು ಬಿಡ್ತೀವಿ. ನೋಡ್ರೆ ಉಸಿರಾಟವನ್ನು ಮರ್ತು ಬಿಡ್ತೀವಿ. ಯಾಕಂದ್ರೆ ನಮ್ಮ ಇವು ಯಾವ್ದು ಥಾಟ್ಸ್ ಗಳು ಓವರ್ಟೇಕ್ ಮಾಡ್ತಾವ. ಥಾಟ್ಸ್ ಗಳು ಓವರ್ಟೇಕ್ ಮಾಡಿ ಥಾಟ್ಸ್ ಗಳಿಂದ ಫಾಲೋ ಮಾಡ್ತಾ ಹೋಗ್ತೀವಿ. ಥಾಟ್ಸ್ ಗಳನ್ನ ಫಾಲೋ ಮಾಡ್ತಾ ಮಾಡ್ತಾ ಯಾವ್ದಾದ್ರು ಒಂದು ಚಲೋ ಥಾಟ್ಸ್ ಬರ್ತದ, ಅದು ಸ್ವಲ್ಪ ಖುಷಿ ಕೊಡೋದಿರ್ಬೋದು ಅಥವಾ ದುಃಖ ಕೊಡೋದಿರ್ಬೋದು. ಅದಕ್ಕೆ ತಕ್ಕಂಗ ಬಾಡಿ ಒಳಗಡೆ ಸೆನ್ಸೇಷನ್ ಸ್ಟಾರ್ಟ್ ಆಗಿ ಶುರು ಮಾಡ್ತಾವ. ಸೆನ್ಸೇಷನ್ ಸ್ಟಾರ್ಟ್ ಆದ ತಕ್ಷಣ ಬಾಡಿ ಒಳಗೆ ಹೀಟ್ ಆಗೋದು, ಕೂಲ್ಡ್ ಆಗೋದು ಅಥವಾ ಅವೆಲ್ಲ ಸ್ಟಾರ್ಟ್ ಆಗ್ತಾವ. ಸ್ಟಾರ್ಟ್ ಆಗೋದ್ರೊಳಗಾಗಿ ನೋವು ಜಾಸ್ತಿ ಆಗೋದು ಅಥವಾ ದುಃಖ ಅಥವಾ ಖುಷಿ ಜಾಸ್ತಿ ಆದ ತಕ್ಷಣ
ಪ್ರೆಸೆಂಟ್ ಸಿಚುವೇಶನ್ ನೆನಪಾಗ್ತದೆ, ಮತ್ತೆ ವಾಪಸ್ ಬರ್ತೀವಿ. ಮತ್ತೆ ವಾಪಸ್ ಬಂದಿರ್ತೀವಿ, ಮತ್ತೆ ಒಂದ್ 2-3 ಬ್ರೀತ್ ನೋಡೋದ್ರೊಳಗೆ ಮತ್ತೆ ಒಂದು ಥಾಟ್ಸ್ ಬರ್ತದೆ, ಥಾಟ್ ಇಂದ ಮತ್ತೆ ವಾಪಸ್ ಹೋಗ್ತೀವಿ. ಇದು ಯಾಕೆ ಆಗ್ತದ ಅಂತಂದ್ರ ಎವ್ರಿ ಬ್ರೀದಿಗೂ ಮತ್ತು ಒಂದೊಂದು ಮೆಮರಿಗೂ ಕನೆಕ್ಷನ್ಸ್ ಇರೋದ್ರಿಂದ ನಾವು ಒಂದ್ ಬ್ರೀತ್ ಪ್ಯಾಟರ್ನ್ ಅಂದ ತಕ್ಷಣ ಅದರದ್ದು ಆ ಮೆಮರಿನ ಟಚ್ ಆಗಕ್ ಹೋಗ್ತೀನಿ. ಅದು ಮೆಮರಿ, ಆ ಬ್ರೀತ್ ಪ್ಯಾಟರ್ನ್ ಹೋಯ್ತು ಇನ್ನೊಂದು ಮೆಮರಿ ಬರ್ತದ, ಇನ್ನೊಂದು ಬ್ರೀತ್ ಪ್ಯಾಟರ್ನ್ ಹೋಯ್ತು ಇನ್ನೊಂದು ಮೆಮರಿ ಬರ್ತದ. ಈ ರೀತಿ ನಮ್ಮಲ್ಲಿ ಮೆಮರಿ ಅಂದ್ರೆ ಪಾಸ್ಟ್ ಅಥವಾ ಫ್ಯೂಚರ್ದು ಏನೋ ಬ್ರೈನ್ ಆಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಗಿದೆ. ರೈಟ್. ಈಗ ಇನ್ನ ಒಂದು ಸ್ಮಾಲ್ ಎಕ್ಸರ್ಸೈಸ್ ಮಾಡೋಣ. ಓಕೆ, ಸ್ಮಾಲ್ ಎಕ್ಸರ್ಸೈಸ್, ಮತ್ತೆ 1 ಮಿನಿಟ್ ಎಕ್ಸರ್ಸೈಸ್ ಮಾಡೋಣ. ಕಣ್ಣು ಮುಚ್ಕೊಳ್ರಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆರಿ. ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ಲಿಲ್ಲಲ್ಲ, ನಾನಂತೂ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ಲಿಲ್ಲ. ನೀವೇನಾದ್ರೂ ಕೊಟ್ಕೊಂಡ್ರಿ? ವೇಟ್ ಮಾಡ್ತಾ ಇದ್ರಿ ಅಥವಾ ಒಳಗಡೆನೆ ನಿಮ್ಮಷ್ಟಕ್ಕೆ ನೀವು ಕಳ್ಕೊಂಡ್ಬಿಟ್ರಿ? ತಾವು ಏನಾದ್ರು ಇನ್ಸ್ಟ್ರಕ್ಷನ್ ಕೊಡ್ತೀರೇನೋ ಅಂತ ಕಾಯ್ತಾ ಇದ್ದೀವಿ ಸರ್. ಕಾಯ್ತಾ ಇದ್ರಿ. ಓಕೆ, ಮತ್ತೆ ಫಸ್ಟೇ ಪ್ಯಾಟರ್ನ್ ಅದೇ ತರ ಇತ್ತಲ್ಲ. ಹಾ, ರೈಟ್. ಮತ್ತೆ ಬೇರೆಯವರಿಗೆ? I just got into it. ಆಮೇಲೆ ನೀವು 1 ನಿಮಿಷ ಆತಂದಾಗ ಗೊತ್ತಾಯ್ತು. ಕರೆಕ್ಟ್. ಎಸ್. ಇಲ್ಲಿ ಅಂದ್ರೆ ಸರ್ ಸೌಂಡ್ ಬರ್ತಾ ಇಲ್ಲ. ಸೌಂಡ್ ಬರ್ತಾ ಇಲ್ರಿ? ಬರ್ತಾ ಇದೆ ಬೇರೆಯವರಿಗೆ? ಸೌಂಡ್ ಸರಿ ಇದೆ ಸರ್, ಏನ್ ಪ್ರಾಬ್ಲಮ್ ಇಲ್ಲ. ಬರ್ತಾ ಇದೆ ಸರ್. ಬರ್ತಾ ಇದೆ ಅಲ್ರಿ? ಓಕೆ ಸರ್, ನೋಡ್ರಿ ನಿಮ್ಮಲ್ಲಿ ಏನಾದ್ರು ಈಗ ಬರ್ತಾ ಇದೆ ಸರ್ ಕರೆಕ್ಟ್ ಆಗಿ? ರೈಟ್. ಈಗ ನಾವೇನ್ ಮಾಡೋಣ ಅಂತಂದ್ರೆ, ಅಂದ್ರೆ ಈಗ ಸಮ್ ಟೈಮ್ಸ್ ಏನಾಗ್ತದೆ, ಇನ್ಸ್ಟ್ರಕ್ಷನ್ಸ್ ಬೇಕಂತ ಅನ್ಸೋದಾಗಿರ್ಬೋದು, ಅಥವಾ ನಮ್ಮಷ್ಟಕ್ಕೆ ನಾವೇ ಇನ್ಸ್ಟ್ರಕ್ಷನ್ಸ್ ಕೊಟ್ಕೊಳೋದಾಗಿರ್ಬೋದು, ಅಥವಾ ಹೊರಗಡೆ ಜಗತ್ತಿನ ಎನ್ವಿರಾನ್ಮೆಂಟ್ ಇರ್ಬೋದು, ಇವೆಲ್ಲದನ್ನು ಕೂಡ ಒಂದು. ಪ್ರಸಾದ್ ಸರ್ ಬರ್ತಾ ಇದ್ದೀರಿ? ಓಕೆ, ವಿಲ್ ಕಂಟಿನ್ಯೂ. ಓಕೆ, ಇವೆಲ್ಲ ಮ್ಯಾಟರ್ಸ್ ಗಳನ್ನ ಒಂದೇ ಸತಿ ಹ್ಯಾಂಡಲ್ ಮಾಡಕ್ ಆಗಂಗಿಲ್ಲ. ಸ್ಲೋಲಿ ಒಂದೊಂದೇ ಹ್ಯಾಂಡಲ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಇವತ್ತು ನಾವು ಒಂದು ಸ್ಮಾಲ್ ಇನ್ಸ್ಟ್ರಕ್ಷನ್ ಏನದು ಇದನ್ನ ಕಲ್ತ್ವಿ. ಏನಂತಂದ್ರೆ, ನಾ ಕಂಟ್ರೋಲು ಮಾಡಂಗಿಲ್ಲ ಮತ್ತೆ ಹೋಲ್ಡು ಮಾಡಂಗಿಲ್ಲ. ಆ ರೀತಿ ಬ್ರೀದಿಂಗ್ ಪ್ಯಾಟರ್ನ್ಸ್ ನಾ ಅದನ್ನ ಅಬ್ಸರ್ವ್ ಮಾಡ್ತಾ ಹೋಗೋದು. ಓಕೆ, ಅಬ್ಸರ್ವ್ ಮಾಡ್ತಾ ಹೋದಂಗೆಲ್ಲ ಏನಾಗ್ತದೆ, ನನ್ನಲ್ಲಿ ಒಂದು ಏನಾಗುತ್ತಾ ಅಂತ ಹೇಳಿ ಹೇಳಕ್ ಬರಂಗಿಲ್ಲ, ಏನಾಗುತ್ತಾ ಅಂತ ಹೇಳಿ. ಮತ್ತೆ ನಾನು ನಿಮಗ ಆಶ್ವಾಸನೆಗಳನ್ನ ಕೊಡಂಗಿಲ್ಲ, ಅದು ಓಪನ್ ಆಗುತ್ತಾ ಇದು ಓಪನ್ ಆಗುತ್ತಾ ಅಂತ ಹೇಳಿ. ಜಸ್ಟ್ ಅಬ್ಸರ್ವೇಷನ್ ಕ್ವಾಲಿಟೀಸ್ ಬರ್ತದ. ಈಗ ನಾವೇನ್ ಯೋಚನೆ ಮಾಡೋಣ ಅಂತಂದ್ರೆ, ಈ ಬ್ರೀದಿಂಗ್ ಪ್ಯಾಟರ್ನ್ಸ್ ಅಲ್ಲಿ ಥಾಟ್ಸ್ ಪ್ರೊಸೆಸ್ ಒಳಗಡೆ ಒಂದು ಪಾಸ್ಟ್ ಥಾಟ್ಸ್ ಗಳನ್ನ ಯೋಚನೆ ಮಾಡೋದು, ಇನ್ನೊಂದು ಫ್ಯೂಚರ್ ಥಾಟ್ಸ್ ಗಳನ್ನ ಯೋಚನೆ ಮಾಡ್ತೀವಿ. ಪಾಸ್ಟ್ ಅಲ್ಲಿ ಪಾಸಿಟಿವ್ ಥಾಟ್ಸ್ ಮತ್ತು ನೆಗೆಟಿವ್ ಥಾಟ್ಸ್, ಫ್ಯೂಚರ್ ಅಲ್ಲಿ ಪಾಸಿಟಿವ್ ಥಾಟ್ಸ್ ಮತ್ತು ನೆಗೆಟಿವ್ ಥಾಟ್ಸ್. ಈ 4 ಥಾಟ್ಸ್ ಗಳನ್ನ ನಮ್ಮಲ್ಲಿ ಮೆಡಿಟೇಷನ್ ಕುಂತಾಗ ಬರುವ ಚಾನ್ಸಸ್ ಇರ್ತದ. ಓಕೆ, ಅವುಗಳನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಅದರಲ್ಲಿ ಹೆಂಗಂತಂದ್ರೆ, ನೀವು ಆ ಥಾಟ್ಸ್ ಅನ್ನ ಕ್ಯಾಟಗರೈಸ್ ಮಾಡಿದ ತಕ್ಷಣ ಅದು ಕೊಲ್ಯಾಪ್ಸ್ ಆಗೋದನ್ನ ಅಬ್ಸರ್ವ್ ಮಾಡೋದು. ಥಾಟ್ಸ್ ಅನ್ನ ಕ್ಯಾಟಗರೈಸ್ ಮಾಡಿದ ತಕ್ಷಣ ಅದನ್ನ ಕೊಲ್ಯಾಪ್ಸ್ ಮಾಡೋದನ್ನ ಅಬ್ಸರ್ವ್ ಆಗ್ತದ. ಫಾರ್ ಎಕ್ಸಾಂಪಲ್, ಈಗ ನೀವು ಕಣ್ಣು ಮುಚ್ಕೊಂಡು ಕುಂತ್ಕೊಂಡಿರ್ತೀರಿ, 1-2-3 ಉಸಿರಾಟಗಳು ಹೋಗೋದು ಬರೋದು ಆಗ್ತಾವ. ಕಾನ್ಶಿಯಸ್ಲಿ ಮಾಡಾಕತ್ತೀರ ಅಂದ್ಮೇಲೆ ನಿಮ್ ಥಾಟ್ಸ್ ಇಲ್ಲೇ ಇರ್ತದ.
ಯಾವಾಗ ನಿಮ್ಮಷ್ಟಕ್ಕ ನೀವು ಅದನ್ನ ಮರೆತು ಬಿಡ್ತೀರಿ, ಅಂದ್ರೆ ಉಸಿರಾಟ ತನ್ನಷ್ಟು ತಾನೇ ಬರೋದು ಹೋಗೋದು ಆಗ್ತಾ ಇರ್ತದ. ಈಗ ನಂದೇನು ಕೆಲ್ಸ ಇಲ್ಲಲ್ಲ ಅಂತ ಅನಿಸಿದಾಗ ಆ ಬ್ರೀದಿಂಗ್ ಪ್ಯಾಟರ್ನ್ಗೆ ಯಾವ್ದೋ ಒಂದು ಥಾಟ್ ಬರ್ತದ. ಆ ಥಾಟ್ ಬಂದ ತಕ್ಷಣ ಅದ್ರದ್ದು ಕಂಟಿನ್ಯೂಯೇಷನ್ ಸ್ಟಾರ್ಟ್ ಆಗ್ತಿರ್ತದ. ಬಟ್ ಆಗ್ತಿರ್ಬೇಕಾದಾಗ ಈ ಕಾನ್ಸೆಪ್ಟ್ ನೆನ್ಪಿಟ್ಕೊಂಡು, ಓಕೆ ಬಂದಿದ್ದ ಥಾಟ್ಸ್ ಫ್ಯೂಚರ್ ಥಾಟ್ಸ್ ಅದನ್ನೋ ಪಾಸ್ಟ್ ಥಾಟ್ಸ್ ಅದನ್ನೋ ಅಂತ ಯೋಚನೆ ಮಾಡ್ತೀರಿ. ಯೋಚನೆ ಮಾಡಿದ ತಕ್ಷಣ ಒಂದ್ ಕೆಟಗರೈಸ್ ಗೊತ್ತಾಗ್ತದ, ಇದು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಕತ್ತೀನಿ ನೋಡೋಣ ಅಂತ. ಅಷ್ಟ್ ಅನ್ಕೊಳೋದ್ರೊಳಗಾಗೇನೆ ಮತ್ತೆ ನೀವು ಆಫೀಸ್ ಮತ್ತೆ ಮುಗಿನ ಕಡೆಗೆ ಬರ್ತೀರಿ, ಉಸಿರಾಟದ ಕಡೆಗೆ. ಅಷ್ಟಾದ್ರೂ ಒಮ್ಮೆ ಬರಕ್ ಆಗ್ತಿರಂಗಿಲ್ಲ. ಬರಕ್ ಆಗ್ಲಿಲ್ಲ ಅಂತಂದ್ರೆ ಜಸ್ಟ್ ಮೈಂಡ್ ಅಲ್ಲಿ ನೋಟ್ ಮಾಡಿ ಇಟ್ಕೊಳ್ಳೋಣ, ಇದು ಫ್ಯೂಚರ್ ಥಾಟ್ಸ್ ಇತ್ತು, ಪ್ರಿಯವಾಗಿತ್ತು ಅಥವಾ ಅಪ್ರಿಯವಾಗಿತ್ತು, ಇದು ಪಾಸ್ಟ್ ಆಗಿತ್ತು, ಇದು ಪ್ರಿಯವಾಗಿತ್ತು, ಇದು ಅಪ್ರಿಯವಾಗಿತ್ತು. ಇಷ್ಟ ಅನ್ಕೊಳ್ಳೋದ್ರೊಳಗಾಗಿ ಮತ್ತೆ ಮೂಗಿನ ಕಡೆ ಉಸಿರಾಟಕ್ಕೆ ಬರ್ತೀವಿ. ಉಸಿರಾಟಕ್ಕೆ ಬಂದಾಗ ಈ ಸತಿ ಥಾಟ್ಸ್ ಒಂದು ಬರಬಾರ್ದು ಅಂತ ಅನ್ಕೊಳಂಗಿಲ್ಲ. ನನ್ನ ಕಾನ್ಸಂಟ್ರೇಷನ್ ಏನಂತಂದ್ರೆ ಜಸ್ಟ್ ಮೂಗಿನ ಕಡೆ ನೋಡ್ತಾ ಇರೋದು, ಉಸಿರಾಟ ಹೊರಗೆ ಹೋಗ್ತಾ ಇದೆ ಬರ್ತಾ ಇದೆ, ಅದನ್ನ ಜಸ್ಟ್ ವಿಟ್ನೆಸ್ ಮಾಡ್ತಾ ಇದೀನಿ. ಗೊತ್ತಿಲ್ಲ ಅರ್ಧಂಗ ಒಂದು ಥಾಟ್ ಬರ್ಬೋದು, ಇನ್ನೊಂದು, ಮತ್ತೆ ಈ ಪ್ರೊಸೆಸ್ ಅನ್ನ ಕಂಟಿನ್ಯೂ ಮಾಡೋದು. ಇಲ್ಲಿ ಏನಾಗ್ತದೆ ಅಂದ್ರೆ ಕೆಟಗರೈಸ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಕೆಟಗರೈಸ್ ಮಾಡ್ತಾ 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 ಮೈಂಡ್ಗೆ ಒಂದು ಟ್ರೈನಿಂಗ್ ಸಿಗ್ತದೆ. ಅದನ್ನ ಇನ್ನೊಂದಿನ ಚೆನ್ನಾಗಿ ಹೇಳ್ತೀನಿ. ಅದು ಕೆಟಗರೈಸ್ ಮಾಡ್ದಂಗಿಲ್ಲ ಏನಾಗ್ತದ, ಇದೇ ಅಭ್ಯಾಸವನ್ನು ಕಂಟಿನ್ಯೂಸ್ ಮಾಡೋದ್ರಿಂದ ಮೈಂಡ್ ಅಲ್ಲಿ ಒಂದು ಇನ್ನೊಂದು ಏನೋ ಒಂದು ಬೆಳವಣಿಗೆ ಆಗ್ತದೆ. ಅದನ್ನ ಇನ್ನೊಂದು ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೀನಿ. ಬಟ್ ಈಗ ನನಗೆ ನಾಳೆ ತನಕ ಏನ್ ಮಾಡ್ರಿ ಅಂತಂದ್ರೆ, ನೀವು ಏನೇ ಕೆಲಸ ಮಾಡ್ತಾ ಇರ್ರಿ ಅಥವಾ ಯಾವ್ದೇ ವರ್ಕ್ ಅಲ್ಲಿ ಇರ್ರಿ ಅಥವಾ ಮೆಡಿಟೇಷನ್ ಅಂತಾದ್ರೂ ಕೂತ್ಕೊಳ್ರಿ, ಟಿವಿ ನೋಡ್ತಾ ಇರ್ರಿ, ಒಂದ್ ಕ್ಷಣ ಏನಂತಂದ್ರೆ ಪ್ರೆಸೆಂಟ್ ಒಳಗಿರ್ರಿ. ಟಿವಿ ನೋಡ್ತಾ ಇದ್ರಿ ಅಂದ್ರೆ ಟಿವಿ ನೋಡ್ತಾ ಇರ್ರಿ. ಟಿವಿ ನೋಡ್ತಾ ನೋಡ್ತಾ ಅಕಸ್ಮಾತ್ ಆಗಿ ಥಾಟ್ ಬೇರೆ ಕಡೆ ಹೋಯ್ತು ಅಂತಂದ್ರೆ ಪಾಸ್ಟ್ ಹೋಯ್ತು, ಪ್ರೆಸೆಂಟ್ ಫ್ಯೂಚರ್ ಹೋಯ್ತು. ಪಾಸ್ಟ್ ಹೋಗಿತ್ತು ಅಂದ್ರೆ ಅದ್ರ ಪ್ರಿಯ ಇತ್ತು ಅಪ್ರಿಯ ಇತ್ತು, ಫ್ಯೂಚರ್ ಹೋಯ್ತು ಅಂದ್ರೆ ಅದು ಪ್ರಿಯ ಇತ್ತು ಅಪ್ರಿಯ ಇತ್ತು. ಕೆಟಗರೈಸ್ ಅಷ್ಟೇ ಮಾಡೋದು, ಬೇಡ ಅಂತಾನು ಅನ್ನೋಂಗಿಲ್ಲ, ಬೇಕಂತಾನು ಅನ್ನೋಂಗಿಲ್ಲ, ಕಂಟಿನ್ಯೂನು ಮಾಡೋಂಗಿಲ್ಲ. ಜಸ್ಟ್ ಏನ್ ಮಾಡೋದು, ಕೆಟಗರೈಸ್ ಮಾಡೋದು. ಪ್ರಿಯ ಇತ್ತು ಅಂತಂದ್ರೆ ನಿಮ್ಮ ಮನಸ್ಸು ತಾನಾಗಿ ಅದನ್ನ ಏನ್ ಮಾಡ್ಲಿಕ್ಕೆ ಶುರು ಮಾಡ್ತದ, ಕಂಟಿನ್ಯೂ ಮಾಡ್ಲಿಕ್ಕೆ ಶುರು ಆಗ್ತದೆ. ಬಟ್ ನೀವು ದ ಮೊಮೆಂಟ್ ಯು ಸೇ ಇಟ್ ಇಸ್ ಅ ಪ್ರಿಯ, ಅದು ಸ್ಟಾಪ್ ಆಗ್ಲಿಕ್ಕೆ ಶುರು ಆಗ್ತದೆ. ಅಪ್ರಿಯ ಅಂತ ನೀವು ಅದನ್ನ ಕೆಟಗರೈಸ್ ಮಾಡಿದ ತಕ್ಷಣ ಅದೇನಾಗ್ತದ, ಅದು ಸ್ಟಾಪ್ ಆಗ್ಲಿಕ್ಕೆ ಶುರು ಆಗ್ತದ. ಅಲ್ಲಿ ರಿಜೆಕ್ಷನ್ ನಿಮ್ಮಲ್ಲಿ ಸ್ಟಾರ್ಟ್ ಆಗ್ತದೆ. ರಿಜೆಕ್ಷನ್ ಬಂದ್ ಮಾಡ್ಕೊಂಡು ಪ್ರಿಯ ಅಪ್ರಿಯ ಅಂದ್ರೆ ಗೊತ್ತಾಯ್ತಲ್ರಿ. ಕೆಲವು ಇಷ್ಟ ಆಗ್ತಿರ್ತಾವ. ಫಾರ್ ಎಕ್ಸಾಂಪಲ್ ಫ್ಯೂಚರ್ ಅಂತ ಇರ್ತದೆ. ನಾಳೆ ನಾನು ಎಲ್ಲ ಬೆಂಗಳೂರಿಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋದ ತಕ್ಷಣ ಅವ್ರು ನನ್ನ ಕರೀತಾರ, ಅವ್ರು ನನ್ನನ್ನು ಕುಂದಿಸ್ತಾರ, ಅವ್ರು ಚೆನ್ನಾಗಿ ಮಾತಾಡಿಸ್ತಾರ, ಅವ್ರು ನನಗೇನೋ ಸತ್ಕಾರ ಮಾಡ್ತಾರ, ಅದನ್ನ ನೀವು ಫ್ಯೂಚರ್ ಯೋಚನೆ ಮಾಡ್ತಾ ಪ್ರಿಯ. ಅದು ಪ್ರಿಯ ಅಂದ ತಕ್ಷಣ ಏನಾಗ್ತದೆ, ನಿಮ್ ಮನ್ಸು ಅದು ಕ್ಲಿಂಗ್ ಮಾಡ್ತಾ 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 ನೆಕ್ಸ್ಟ್ ಥಾಟ್ಸ್ ಬರ್ತದ. ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಕುಂದಿಸ್ತಾರೆ, ಏನ್ ಮಾಡ್ತಾರೆ ಅಂತ ಹೇಳಿ ಮುಂದಕ್ಕೆ ಹೋಗ್ತಿರ್ತದ. ಬಟ್ ಅವಾಗ ನೀವು ಫ್ಯೂಚರ್ ಪ್ರಿಯ ಅಂದ ತಕ್ಷಣ ಅಲ್ಲಿ ಸ್ಟಾಪ್ ಆಗ್ಲಿಕ್ಕೆ ಶುರು ಆಗ್ತದೆ. ಹಾಗಾದ್ರೆ ಅದೇ ಟೈಪ್ ಅಪ್ರಿಯನು ಬರ್ಬೋದು. ನಾನು ಬೆಳಗ್ಗೆ ಹೋಗಿರ್ತೀನಿ, ಬಟ್ ಅವ್ರು ಯಾರು ನನ್ ಬಂದು ಪಿಕಪ್ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಹೋಗ್ಬೇಕು ನಾನು? ನನ್ನ ಹತ್ರ ನೋಡಿದ್ರೆ ಏನು ಇರಂಗಿಲ್ಲ, ದುಡ್ಡು ಇರಲಿ, ಎಲ್ಲಿ ಹೋಗ್ಬೇಕು, ಏನಂತ ಮಾಡ್ಬೇಕು, ಅಪ್ರಿಯ ಆಗ್ತದ. ಅದಕ್ಕೂ ಮತ್ತೆ ಕಂಟಿನ್ಯೂಸ್ ಹೋಗ್ಲಿಕ್ಕೆ ಶುರು ಆಗ್ತದ. ಅಲ್ಲಿ ನೀವು ದ ಮೊಮೆಂಟ್ ಅದು ಅಪ್ರಿಯ ಅಂದ ತಕ್ಷಣ ಅಲ್ಲಿ ಸ್ಟಾಪ್ ಮಾಡ್ಲಿಕ್ಕೆ ಶುರು ತಾನಾಗೆ ಸ್ಟಾಪ್ ಆಗ್ತದ. ನಾವೇನ್ ಮಾಡೋ ಅವಶ್ಯಕತೆ ಇಲ್ಲ, ಕೆಟಗರೈಸ್ ಅಷ್ಟೇ ಮಾಡೋದು. ಒಮ್ಮೆ ಪಾಸ್ಟ್ಗೆ ಹೋಗ್ತಿರ್ತೀವಿ, ಪಾಸ್ಟ್ಗೆ ಹಿಂಗ ಯೋಚನೆ ಮಾಡ್ತಿರ್ತೀರಿ, ಈ ಕ್ಲಾಸ್ ನಾವು ಮೊದ್ಲಿಂದ ಸಿಗ್ಬೇಕಿತ್ತು, ಬಾಳ ಚಲೋ ಆಗ್ತೈತಿ ನೋಡಿ, ಇದು ಮೊದ್ಲ ಯಾಕೆ ಸಿಗ್ಲಿಲ್ಲ, ಅಪ್ರಿಯ. ಪಾಸ್ಟ್ ಅದ, ಅಪ್ರಿಯ ಅದ, ಅದಕ್ಕೂ ಮತ್ತೆ ಫೈಲ್ಸ್ ಕಂಟಿನ್ಯೂಸ್ ಓಪನ್ ಆಗ್ಲಿಕ್ಕೆ ಶುರು ಆಗ್ತದೆ. ಅಲ್ಲಿಂದ ಕೆಟಗರೈಸ್ ಮಾಡೋದು, ಇದು ಪಾಸ್ಟ್ ಅದ ಅಪ್ರಿಯ ಅದ. ಇನ್ನೊಂದು ಪಾಸ್ಟ್ ಅದ ಪ್ರಿಯ ಇರ್ತದ. ಮೊನ್ನೆ ಅವ್ರ ಮನೆ ಊಟ ಚೆನ್ನಾಗಿ ಮಾಡಿದ್ರು, ಈಗ ಸ್ಮೆಲ್ ಬಂತು, ಅದೇ ಟೈಪ್ ಊಟ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಕಂಟಿನ್ಯೂಸ್ ಆಗ್ತಾ ಇದ್ದದು. ಅಪ್ರಿಯ ಅದ, ಪಾಸ್ಟ್ ಅದ, ಸಾರಿ ಪ್ರಿಯ ಅದ, ಪಾಸ್ಟ್ ಅದ. ಮತ್ತೆ ಅಲ್ಲಿನೂ ಕೂಡ ಕೆಟಗರೈಸ್ ಮಾಡೋದು. ಈ ರೀತಿ ಒಂದ್ 2-3 ಕೆಟಗರೈಸ್ ಮಾಡೋದ್ರೊಳಗಾಗಿ ಮೈಂಡಿಗೆ ಗೊತ್ತಾಗ್ಲಿಕ್ಕೆ ಶುರು ಆಗ್ತದ. ಈ ಫ್ಯೂಚರ್ ಇರ್ಬೋದು, ಪಾಸ್ಟ್ ಇರ್ಬೋದು, ಇವೆರಡು ಥಾಟ್ಸ್ ಅದಾವ. ಪ್ರೆಸೆಂಟ್ಗೆ ಯಾವುದೇ ರೀತಿಯ ನಾನು ವ್ಯಾಲ್ಯೂ ಕೊಡ್ತಾ ಇಲ್ಲ ಅಂತ. ಅಂದ್ರೆ ಪ್ರೆಸೆಂಟ್ ಒಳಗೆ ಏನ್ ವ್ಯಾಲ್ಯೂ ಕೊಡಬೇಕು? ಮುಂದಂತೂ ಏನೂ ಇಲ್ಲ, ಕಣ್ಣು ಮುಚ್ಕೊಂಡು ಕುತ್ಕೊಂಡಿದೀವಿ, ಅಥವಾ ಅಡಿಗೆ ಮಾಡ್ತಾ ಇದ್ದೀರಿ, ಅಥವಾ ಟೀಚ್ ಮಾಡ್ತಾ ಇದ್ದೀರಿ, ಅಥವಾ ಬರಿತಾ ಇದ್ದೀರಿ, ಅಥವಾ ಏನೋ ಒಂದ್ ಕೆಲಸ ಮಾಡಕತ್ತೀರಿ. ಆ ಪ್ರೆಸೆಂಟ್ ಅಲ್ಲಿಗೆ ನೀವು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ರೈಟ್ ರೀ? ಇಲ್ಲಿ ಒಂದು ನೆಕ್ಟರ್ ಬರ್ತದ. ಈ ಒಂದು ಕೆಟಗರೈಸ್ ಮಾಡ್ತಾ ಮಾಡ್ತಾ ಹೋದಂಗಿಲ್ಲ ಒಂದು ಅಮೃತದ ಉದ್ಭವ ಆಗ್ತದ. ಅದು ಯಾವ್ದಂತಂದು ಮತ್ತೆ ಇನ್ನೊಂದ್ 2-3 ಸೆಷನ್ಸ್ ಪ್ರಾಕ್ಟಿಕಲ್ ಮಾಡಿ ಆದ್ಮೇಲೆ ನೋಡೋಣ. ಓಕೆ, ಇಲ್ಲಿವರೆಗೂ ಏನಾದ್ರು ಕೇಳೋದಿತ್ತು? ಇವತ್ತು ನಾವು ಕಲ್ತಿರೋದು ಏನಂತಂದ್ರೆ, ಸಾರಾಂಶ ಹೇಳ್ಬೇಕಿತ್ತು ಅಂತಂದ್ರೆ 3 ಮಿನಿಟ್ಸ್ ಮೆಡಿಟೇಷನ್ ಅಂತ ಕೂತ್ಕೊಂಡ್ವಿ, ಜಸ್ಟ್ ನೋಡ್ಕೊಂಡ್ವಿ. ಇನ್ಪುಟ್ಸ್ ಅಂತೂ ಇದ್ದೇ ಇದಾವ, ಇನ್ಪುಟ್ಸ್ ಗಳನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಇನ್ಪುಟ್ಸ್ ನಮ್ಗೆ ಎಲ್ಲಿಂದ ಇರ್ತವೆ? 5 ಇಂದ್ರಿಯಗಳಿಂದ, 5 ಇಂದ್ರಿಯಗಳಿಂದನೂ ಕೂಡ ಇನ್ಪುಟ್ಸ್ ಇದಾವೆ. ಪ್ಲಸ್ 2ನೇ ಇನ್ಪುಟ್ ಏನಂತಂದ್ರೆ ಫಿಸಿಕಲ್, ನಮ್ಮ ಒಳಗಡೆ ಬಾಡಿಯಿಂದನೂ ಕೂಡ ಒಂದಿಷ್ಟು ಇನ್ಪುಟ್ಸ್ ಬರ್ತವೆ. ಅವು ನಮ್ಮ ಬಾಡಿ ಮೈಂಡಿಗೆ ಬಂದು
ನನ್ನ ಪ್ರೆಸೆಂಟ್ ಸಿಚುವೇಶನ್ ಅನ್ನ ಡಿಸ್ಟರ್ಬ್ ಮಾಡಬಹುದು, ಮಾಡ್ಲಿಕ್ಕಿಲ್ಲ. ಓಕೆ, ಪ್ರೆಸೆಂಟ್ ಸಿಚುವೇಶನ್ ಡಿಸ್ಟರ್ಬ್ ಮಾಡಿತು ಅಂತಂದ್ರ ನನಗದು ಮೆಡಿಟೇಷನ್ ಅನ್ನಂಗಿಲ್ಲ. ಅದನ್ನ ಪ್ರೆಸೆಂಟ್ ಸಿಚುವೇಶನ್ ಅನ್ನ ಡಿಸ್ಟರ್ಬ್ ಮಾಡ್ಲಿಲ್ಲ ಅಂತಂದ್ರ ಆ ಇನ್ಪುಟ್ ಗಳನ್ನ ತಗೊಂಡು ಕೂಡ ಅದನ್ನ ಮೆಡಿಟೇಷನ್ ಅಂತ ಕ್ಯಾಟಗರೈಸ್ ಮಾಡ್ಬೋದು. ಮೊನ್ನೆ ಒಂದು ಬುಕ್ ಓದ್ತಾ ಇದ್ದೆ, ಅವ್ರು ಮೆಡಿಟೇಷನ್ ಅಂತ ಹೇಳಿ ಓಶೋ ಅವ್ರ ಬುಕ್ ಅಲ್ಲಿ ಬರಿತಾ ಇದ್ರು. ಮೆಡಿಟೇಷನ್ ಅಂತಂದು ಬೇರೆ ಯಾವುದೇ ರೀತಿ ಸಾಧನೆಯನ್ನು ಮಾಡೋಂಥದ್ದಲ್ಲ, ಅದು ಪ್ರತಿನಿತ್ಯ ದಿನನಿತ್ಯ ಮಾಡ್ತಕ್ಕಂಥ ಆಕ್ಟಿವಿಟಿ ಒಳಗನೆ ಕೂಡ ಎಲ್ಲಾ ಕಡೆಗೂ ಕೂಡ ಅಬ್ಸರ್ವ್ ಮಾಡ್ತಾ ಹೋದ್ರೆ ಅದೇ ಮೆಡಿಟೇಷನ್ ಅಂತ ಹೇಳಿದ್ರು. ಅದನ್ನೇ ನಾವು ಭಕ್ತಿ ಅಂತ ಹೇಳ್ತೀವಿ. ಎಷ್ಟೋ ವಿಧವಾಗಿರ್ತಕ್ಕಂಥ ಭಕ್ತಿ ಅದ ಅಂತ. ಭಕ್ತಿ ಅಂತಂದ್ರೆ ಒಂದು, ಈಗ ಫಾರ್ ಎಕ್ಸಾಂಪಲ್ ಕಾಯಕವೇ ಕೈಲಾಸ, ಕೆಲಸನೇ ಮಾಡ್ತಾ ಇರಿ, ಅಲ್ಲೇ ಇರ್ರಿ ಅಂತ ಹೇಳಿ. ನೆಕ್ಸ್ಟ್ ಭಕ್ತಿ, ಒಬ್ಬ ಯಾವ್ದೋ ದೇವರು ಅಥವಾ ಅಲ್ಲೇ ಅದು, ಅಥವಾ ಮಂತ್ರ ಪಠಣ ಮಾಡೋದಿರ್ಬೋದು, ಮಂತ್ರ ಕಂಟಿನ್ಯೂಸ್ಲಿ ಮಾಡ್ತಾ ಇರೋದು, ಉಸಿರಾಟವನ್ನು ನೋಡ್ತಾ ಇರೋದು. ಯೋಗ ಅಂತೇಳಿ ಒಂದು ಯಾವ್ದೋ ಆಸನವನ್ನು ಹಾಕೋದು, ಅಲ್ಲೇ ಮನಸ್ಸನ್ನು ಇರಿಸೋದು. ಟೋಟಲಿ ಎಲ್ಲಾ ಕಡೆಗೆ ಏನಾಗಿದೆ ಅಂತಂದ್ರೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಇರೋದನ್ನ ಟ್ರೈನ್ ಮಾಡಕತ್ತಾರ. ಬಟ್ ಇವೆಲ್ಲವೂ ಹೆಂಗ್ ಅಂತಂದ್ರೆ ಒಂದು ಆಧಾರವನ್ನ ಇಟ್ಕೊಂಡು ನಾ ಟ್ರೈನ್ ಮಾಡಕತ್ತಿದ್ದೆ ಅಂದ್ರೆ ಆ ಆಧಾರ ಮಿಸ್ ಆಯ್ತು ಅಂತಂದ್ರೆ ನನ್ ಮತ್ತೆ ಡಿಸ್ಟರ್ಬೆನ್ಸ್ ಆಗ್ಲಿಕ್ಕೆ ಶುರು ಆಗ್ತದೆ. ಹಂಗ ಮಿಸ್ ಆಗ್ಲಾರ್ದಂತ ಆಧಾರ ಯಾವ್ದಂದ್ರೆ ಉಸಿರಾಟ. ಉಸಿರಾಟ ಮಿಸ್ ಎಂದೂ ಆಗಂಗಿಲ್ಲ. ಉಸಿರಾಟವನ್ನೇ ಆಧಾರವಾಗಿ ಇಟ್ಕೊಂಡು ಪ್ರೆಸೆಂಟ್ ಅಲ್ಲಿ ಇರೋ ಪ್ರಾಕ್ಟೀಸ್ ಮಾಡೋದು. ಓಕೆನಾ? ಇನ್ಪುಟ್ಸ್ ಬಹಳ ಇದಾವ, ಕಂಟ್ರೋಲ್ ಮಾಡಕ್ ಆಗಂಗಿಲ್ಲ. ಲೆಟ್ ದೆಮ್ ಬಿ ದೇರ್. ಅದು ಒಂದ್ ಪಾಠ ತಿಳ್ಕೊಂಡ್ವಿ. ಎರಡನೇದು ಏನಂತಂದ್ರೆ ಉಸಿರಾಟವನ್ನ ನಾನ್ ಬಿಡಬಾರ್ದು, ಪ್ಲಸ್ ಹಿಡ್ಕೊಳ್ಳಬಾರ್ದು. ಹಾಗಾದ್ರೆ ಏನ್ ಮಾಡ್ಬೇಕಂದ್ರೆ ತನ್ನಷ್ಟು ತಾನೇ ಹೋಗೋದನ್ನ ಅಬ್ಸರ್ವ್ ಮಾಡ್ಬೇಕು. ಇದು ಬಹಳ ಡೀಪ್ ಐತ್ರಿ. ಇದು ಜಸ್ಟ್ ಒಂದ್ 30 ಮಿನಿಟ್ಸ್ ಒಳಗೆ ಅಷ್ಟೇ ಹೇಳ್ಬೇಕಂತಂದಾಗ ಹಿಂಗ್ ಅನ್ಸುತ್ತ. ಬಹಳ ಡೀಪ್ ಅದ ಇದು. ಒಂದು ಉಸಿರಾಟವನ್ನ ಅಚೀವ್ ಮಾಡಿದ್ರು ಒಂದು ದೊಡ್ಡ ಗ್ರೇಟ್ ಸಾಧನೆ ಅದು. ಹೆಂಗಂತಂದ್ರೆ ನಾವು ನೋಡ್ತಾನೆ ಇರ್ಬೇಕು, ಅದು ತನ್ನಷ್ಟು ತಾನೇ ಹೋಗ್ಬೇಕದು. ಅದರಲ್ಲಿ ನಂದ ಲೇಷ ಮಾತ್ರನೂ ಕೂಡ ಪ್ರಯತ್ನ ಇರಬಾರದು. ಆ ರೀತಿ ಒಂದು ಉಸಿರಾಟ ಹೊರಗೆ ಹೋದದನ್ನ ನಾನು ನೋಡಿದೆ ಅಂದ್ರ ದೊಡ್ಡ ಸಾಧನೆ. ಓಕೆ, ಆ ಒಂದು ಉಸಿರಾಟಕ್ಕೋಸ್ಕರ ನೋಡೋಣ, ನೋಡ್ತಾ ಅಂತ ಕೂತ್ಕೊಳ್ಳೋಣ. ಕೂತ್ಕೊಂಡಾಗ ಅದು ಒಂದು ಉಸಿರಾಟ ತನ್ನಷ್ಟು ತಾನೇ ಹೋಗ್ತದ. ಹೋದ್ಮೇಲೆ ನಾನು ಏನೂ ಮಾಡಿಲ್ಲ, ಆದ್ರೂ ತನ್ನಷ್ಟು ತಾನೇ ಒಳಗೆ ಬಂತು, ತನ್ನಷ್ಟು ತಾನೇ ಹೊರಗೆ ಹೋಯ್ತು. ಆ ನೋಡೋದನ್ನ ಕಲಿಯೋ ಪ್ರಾಕ್ಟೀಸ್ ಅನ್ನು ಮಾಡೋಣ. ಇದು ಎರಡನೇದು. ಮೂರನೇದು ಏನಂತಂದ್ರೆ ಥಾಟ್ಸ್ ಬಗ್ಗೆ ನಾನು ನಾಳೆ ಇನ್ನು ಕಂಟಿನ್ಯೂಸ್ ಆಗಿ ಹೇಳ್ತೀನಿ. ಬಟ್ ಥಾಟ್ಸ್ ಸಣ್ಣ ಒಂದು ಇಂಟ್ರೊಡಕ್ಷನ್ ಕೊಟ್ಟದ. ಪಾಸ್ಟ್ ಫ್ಯೂಚರ್ ಥಾಟ್ಸ್ ಗಳನ್ನ ಕ್ಯಾಟಗರೈಸ್ ಮಾಡೋದ್ರಿಂದ ನಮ್ಮ ಕಂಟ್ರೋಲ್ ಅಲ್ಲಿ ಬರ್ತದೆ. ಓಕೆ ಓಕೆ, ಇಷ್ಟು ಇವತ್ತಿನ ಇನ್ಪುಟ್ಸ್ ಆಗಿತ್ತು. ನೀವೇನಾದ್ರೂ ಡಿಸ್ಕಸ್ ಮಾಡೋದಿದ್ರೆ ಮಾಡ್ಬೋದು. ಎನಿಥಿಂಗ್ ಯು ವಾಂಟ್ ಟು ಶೇರ್? Nothing, sir. Thank you. ಎಸ್ ಮೇಡಮ್. ಬೇರೆಯವರು 20 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ನಾಳೆ ಬರೋದಕ್ಕಿಂತ ಮುಂಚೆ ಒಂದು 20 ಮಿನಿಟ್ಸ್ ಈ ಪ್ರಾಕ್ಟೀಸ್ ಸುಮ್ಮ ಕುತ್ಕೊಂಡು ಉಸಿರಾಟದ ಕಡೆಗೆ ಥಾಟ್ಸ್ ಬಗ್ಗೆ ಸ್ವಲ್ಪ 20 ಮಿನಿಟ್ಸ್ ಮಾಡಿದಾಗ ಅದು ಒಂದು ನೆಕ್ಟರ್ ಸಿಗ್ತದ ಅಥವಾ ರಿಜೆಕ್ಷನ್ ಸಿಗ್ತದ ಅಥವಾ ಕಂಟಿನ್ಯೂಷನ್ ಅಂದ್ರೆ ಮತ್ತೆ ಪ್ರಿಯರ್ ಆಗ್ಬೋದು, ಅಪ್ರಿಯರ್ ಆಗ್ಬೋದು, ಏನಾದ್ರು ಒಂದು ಆಗ್ಬೋದು. 20 ಮಿನಿಟ್ಸ್ ಮಾಡಿ ನಾಳೆ ಕಂಟಿನ್ಯೂ ಮಾಡಿ. ಓಕೆ ಸರ್, ಒಂದು ಸಣ್ಣ ಡೌಟ್ ಇತ್ತು ಸರ್. ಲೈಕ್ ಇದು ಎಕ್ಸರ್ಸೈಸ್ ಹೇಳಿದ್ರಿ, ಸೊ 2 ಮಿನಿಟ್ಸ್ 3 ಮಿನಿಟ್ಸ್ 20 ಮಿನಿಟ್ಸ್, ಸೊ ಈ ಟೈಮ್ ಫ್ರೇಮ್ ಹಾಕೊಳ್ಳೋದು ಅವಶ್ಯಕತೆ ಅದ ಅಂತ ಸರ್. ಬಿಕಾಸ್ once you set a time frame, that is your mind will tell that after 2 minutes is going to end, after 3 minutes is going to end. So ಆ ಥಾಟ್ ಆಗ್ತದೆ ಸರ್. ಸೊ ವಿದೌಟ್ ಟೈಮ್ ಫ್ರೇಮ್ ಇದನ್ನ ಮಾಡಬಹುದು? ಇಲ್ಲ, ವಿದೌಟ್ ಟೈಮ್ ಮಾಡೋದೇ ಬೆಸ್ಟ್ ಅದು. ಬಟ್ ಅದು ಯಾವಾಗ ಅಂತಂದ್ರೆ ಈಗಿನ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇದೆಯಲ್ಲ, ನಾವೀಗ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇರೋದ್ರಿಂದ ಎಲ್ಲ ಟೈಮ್ಗೂ ಇರ್ಲಿ, ಇನ್ಸ್ಟ್ರಕ್ಷನ್ಸ್ ಇರ್ಲಿ, ಇವೆಲ್ಲ ಇರ್ಲಿ. ಬರ್ತಾ ಬರ್ತಾ ಹೆಂಗಾಗುತ್ತೆ ಅಂತಂದ್ರೆ ಕಣ್ ಮುಚ್ಕೊಂಡು ಕುಂತ್ಕೊಂಡಿದ್ದೆ, 1 ತಾಸ ಆಯ್ತು, ಕಣ್ ತೆಗೆದು ನೋಡಿದೆ 3 ತಾಸ ಆಗಿತ್ತು, ಅವೆಲ್ಲ ಆಮೇಲೆ ಬರ್ಲಿಕ್ಕೆ ಶುರು ಮಾಡ್ತಾರೆ. ಓಕೆ, ಅಥವಾ ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್, ಕಾಲ ಮತ್ತು ದೇಶ ಬಿಟ್ಟು ನಾ ಮೆಡಿಟೇಷನ್ ಅಥವಾ ಪ್ರೆಸೆಂಟ್ ಅಲ್ಲಿ ಇರೋದು ಅದು ಸ್ಟಾರ್ಟ್ ಆಗ್ತದೆ. ಮಾರ್ನಿಂಗ್ ಇಂದ ಈವ್ನಿಂಗ್ ತನಕ ನೀವು ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದ್ರು ಮೆಡಿಟೇಟಿವ್ ಸ್ಟೇಟ್ ಒಳಗೂ ಇರ್ಬೋದು. ಬಟ್ ಈಗ ಟೈಮಿಂಗ್ ಯಾಕೆ ಆಗ್ತಿದೀನಿ ಅಂತಂದ್ರೆ ಈ ನಮ್ಮ 40 ಮಿನಿಟ್ಸ್ ಒಳಗೆ ಮುಗಿಸೋದು ಒಂದು ನನ್ನ ಕಂಟ್ರೋಲ್ ಅದು. ಸೆಕೆಂಡ್ ಏನಂತಂದ್ರೆ ಮತ್ತೆ ವಾಪಸ್ ಮತ್ತೆ ಬೇರೆ ಎಲ್ಲ ಜಗತ್ತಿಗೂ ಹೋಗ್ಬೇಕಲ್ಲ, ನಾವು ಪ್ರಾಕ್ಟೀಸ್ ಅನ್ನೇ ಕಂಟಿನ್ಯೂಸ್ ಆಗ್ಬಾರ್ದು ಅನ್ನೋದಕ್ಕೋಸ್ಕರ. 2-3 ಮಿನಿಟ್ಸ್ ಇಟ್ಕೋಬೇಕಾದ್ರೆ ಸರ್ ನೀವು ಕೌಂಟ್ ಮಾಡಿ ಸರ್, ಬಟ್ ಟೈಮಿಂಗ್ ನಮಗೆ ಹೇಳ್ಬೇಡಿ ಸರ್. ಅದ್ರ ನೀವು ಲಾಸ್ಟ್ ಕರೆಕ್ಟ್. ನಾವ್ ಇನ್ಪುಟ್ ಕೊಟ್ಟ ತಕ್ಷಣ ಅದು ನಿಮ್ಮಲ್ಲಿ ಎಕ್ಸ್ಪೆಕ್ಟೇಷನ್ ಸ್ಟಾರ್ಟ್ ಆಗಿಬಿಡ್ತದಲ್ಲ. ಅದ್ ನೀವು ಮಾಡಿದ್ರೆ ಈಗ ನಮ್ಗೆ ಹೇಳಿದ್ರೆ ಸಲ ಹೋಗ್ತದೆ ಸರ್. ರೈಟ್ ಬೆಸ್ಟ್ ಇನ್ಪುಟ್ ಇದು. ನಾನ್ ನೆಕ್ಸ್ಟ್ ಟೈಮ್ ಏನ್ ಮಾಡ್ತೀನಿ,
ಕ್ಲೋಸ್ ಯುವರ್ ಐಸ್ ಅಂತ ಹೇಳಿ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ, ಯಾವಾಗ ಓಪನ್ ಮಾಡೋದು ಅದು ನನಗ್ ಬಿಟ್ಟಿದ್ದು. ಸರ್ ಅದೇ. ಕರೆಕ್ಟ್ ಬೆಸ್ಟ್. Any other things? Okay. Right. Thank you. ನಾಳೆ ಮತ್ತೆ ಇದ್ರದ್ದೇ ಕಂಟಿನ್ಯೂಷನ್ ಮಾಡೋಣ. ಆಮೇಲೆ ಟೈಪ್ಸ್, ಇದ್ರ ಬೇರೆ ಬೇರೆ ವಿಧಾನಗಳು ಏನೇನಿದಾವ ಅವನ್ನೆಲ್ಲವನ್ನು ಬರ್ತಾ ದಿನ ಒಂದೊಂದು ದಿನವನ್ನು ನೋಡ್ಕೊಂಡು ತಗೋಣ. ಓಕೆ, ರೈಟ್. ಥ್ಯಾಂಕ್ ಯು ವೆರಿ ಮಚ್ ಎವ್ರಿವನ್. Thank you, sir. Thank you, sir.